ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ಸೆಲೆನ್ಸ್ ಸಂಸ್ಥೆ ಪ್ರಸ್ತುತಪಡಿಸುವಂತಹ ಕನ್ನಡದಲ್ಲಿನ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ 4 ಆಗಸ್ಟ್ 2020. ಇವತ್ತು ಅಪೇರ್ ಆಗಿರುವಂತಹ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ. ಈಗ ನಾವು ಮೊದಲನೇ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಮೊದಲನೇ ಪೇಜ್ ನಲ್ಲಿ ಬೆಂಗಳೂರು ಎಡಿಷನ್ ನಲ್ಲಿ ಅಪೇರ್ ಆಗಿದೆ. ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಸ್ಪೇಸ್ ಎಕ್ಸ್ ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇತ್ತೀಚೆಗೆ ಕ್ರಿಯೂ ಡ್ರ್ಯಾಗನ್ ಅನ್ನುವಂತ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಸ್ಪೇಸ್ ಎಕ್ಸ್ ಅನ್ನುವಂತ ಒಂದು ಪ್ರೈವೇಟ್ ಕಂಪನಿ, ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಅನ್ನುವಂತ ಒಂದು ಪ್ರೈವೇಟ್ ಕಂಪನಿ ಸಕ್ಸಸ್ಫುಲಿ ಲಾಂಚ್ ಮಾಡಿತ್ತು. ನಾಸಾದ ಇಬ್ಬರು ಆಸ್ಟ್ರೋನಾಟ್ಸ್ ಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ. ಸ್ಪೇಸ್ ಎಕ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ. ಏಕೆ ಅಂತ ಹೇಳಿದ್ರೆ ಸ್ಪೇಸ್ ಎಕ್ಸ್ ಅನ್ನುವಂತ ಒಂದು ಮೊಟ್ಟ ಮೊದಲನೇ ಪ್ರೈವೇಟ್ ಕಂಪನಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಆಸ್ಟ್ರೋನಾಟ್ಸ್ ಗಳನ್ನ ಒಂದು ಪ್ರೈವೇಟ್ ಕಂಪನಿಯಿಂದ ಲಾಂಚ್ ಮಾಡಲಾಗಿದೆ. ಆದ ಕಾರಣದಿಂದಾಗಿ ಸ್ಪೇಸ್ ಎಕ್ಸ್ ಅನ್ನುವಂತ ಒಂದು ಟಾಪಿಕ್ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ನಂತರದಲ್ಲಿ ಈ ಒಂದು ಟಾಪಿಕ್ ಅನ್ನು ನೀವು ಸಿಲೆಬಸ್ GS3 ಕೆಳಗಡೆ ಬರುವಂತಹ ಸ್ಪೇಸ್ ಟೆಕ್ನಾಲಜಿ ಮತ್ತು ಅವೇರ್ನೆಸ್ ಇನ್ ಸ್ಪೇಸ್ ಎನ್ನುವಂತ ಟಾಪಿಕ್ ನ ಕೆಳಗಡೆ ನೀವು ನೋಟ್ಸ್ ನ ಮಾಡ್ಕೊಬಹುದು. ಈಗ ನಾವು ಮೊದಲನೇದಾಗಿ ನ್ಯೂಸ್ ಪೇಪರ್ ಆರ್ಟಿಕಲ್ ನ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ನಾವು ಸ್ಪೇಸ್ ಎಕ್ಸ್ ಅನ್ನುವಂಥ ಒಂದು ಟಾಪಿಕ್ ನ ಬಗ್ಗೆ ಆಳವಾದ ಬೇಸಿಕ್ಸ್ ಅನ್ನ ಕವರ್ ಮಾಡೋಣ. ಇಲ್ಲಿ ಮೊದಲನೇದಾಗಿ ನೀವು ನೆನ್ಪಿಟ್ಕೊಂಡಿರಬೇಕು, ಸ್ಪೇಸ್ ಎಕ್ಸ್ ಅನ್ನುವಂಥದ್ದು ಒಂದು ಫೇಮಸ್ ಪ್ರೈವೇಟ್ ಕಂಪನಿ. ಇದರ ಓನರ್ ಎಲನ್ ಮಸ್ಕ್ ಅವರು. ನಂತರದಲ್ಲಿ ಇಲ್ಲಿ ಕ್ರಿಯೂ ಡ್ರ್ಯಾಗನ್ ಅನ್ನುವಂಥದ್ದು ಒಂದು ಸ್ಪೇಸ್ ಕ್ರಾಫ್ಟ್ ನ ಹೆಸರು. ಇದನ್ನ ಯೂಸ್ ಮಾಡಿಕೊಂಡು ಈಗ ಸ್ಪೇಸ್ ಎಕ್ಸ್ ಅನ್ನುವಂಥ ಒಂದು ಪ್ರೈವೇಟ್ ಕಂಪನಿ ನಾಸಾದ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಎರಡು ಆಸ್ಟ್ರೋನಾಟ್ಸ್ ಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಕಳಿಸಿತ್ತು. ನಂತರದಲ್ಲಿ ಈ ಒಂದು ಮಿಷನ್ ಏಕೆ ಫೇಮಸ್ ಆಗಿತ್ತು ಅಂತ ಹೇಳಿದ್ರೆ ಸ್ಪೇಸ್ ಎಕ್ಸ್ ಅನ್ನುವಂಥ ಒಂದು ಫಸ್ಟ್ ಪ್ರೈವೇಟ್ ಕಂಪನಿ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಅನ್ನ ಮಾಡಿದ್ದು, ಆರ್ಬಿಟ್ಗೆ ಕಳಿಸಿದ್ದು, ಎರಡು ಆಸ್ಟ್ರೋನಾಟ್ಸ್ ಗಳನ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳಿಸಿದ್ದು. ಈ ಮುಂಚೆ USA ಗೌರ್ಮೆಂಟ್ ಕೂಡ ಈ ಒಂದು ಫೀಟ್ ಅನ್ನ ಅಚೀವ್ ಮಾಡಿತ್ತು. ನಂತರದಲ್ಲಿ ರಷ್ಯಾ, ಚೈನಾ ಕೂಡ ಅಚೀವ್ ಮಾಡಿತ್ತು. ಆದರೆ ಯಾವುದೇ ಒಂದು ಪ್ರೈವೇಟ್ ಕಂಪನಿ ಈ ಒಂದು ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಆದ ಕಾರಣದಿಂದಾಗಿ ಈ ಒಂದು ಮಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಯಾವ ರೀತಿಯಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗಳು ಸ್ಪೇಸ್ ಟೆಕ್ನಾಲಜಿಯಲ್ಲೂ ಕೂಡ ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ನಾವು ಇತ್ತೀಚೆಗೆ ಹಲವಾರು ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ಗಮನಿಸಿದ್ವಿ. ರೈಲ್ವೆಯಲ್ಲೂ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನು ತರಬೇಕು ಭಾರತದಲ್ಲಿ ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ನಂತರದಲ್ಲಿ ಏರ್ಲೈನ್ಸ್ಗಳ ವಿಚಾರವಾಗಿಯೂ ಕೂಡ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಬೇಕು ಅಂತ ಹೇಳಿ ಸರ್ಕಾರ ಮುಂದಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಸ್ಪೇಸ್ ಟೆಕ್ನಾಲಜಿಯಲ್ಲೂ ಕೂಡ ಒಂದು ಪ್ರೈವೇಟ್ ಕಂಪನಿಯ ಪಾರ್ಟ್ನರ್ಶಿಪ್ ಆಗಿರ್ಬೋದು ಅಥವಾ ಅವರ ಪಾರ್ಟಿಸಿಪೇಷನ್ ಆಗಿರ್ಬೋದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನುವಂಥ ಒಂದು ಚರ್ಚೆಯ ಬಗ್ಗೆ ಮೇನ್ಸ್ನಲ್ಲಿ ಒಂದು ಪ್ರಶ್ನೆ ಕೂಡ ಬರುವಂತ ಸಾಧ್ಯತೆ ಇದೆ. ಆದ್ರಿಂದಾಗಿ ಈ ಒಂದು ಟಾಪಿಕ್ ನಮಗೆ ಪ್ಲಿಮ್ಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸ್ಪೇಸ್ ಎಕ್ಸ್ ನ ಬಗ್ಗೆ ಚರ್ಚೆ ಮಾಡೋದಾದ್ರೆ ನಾನು ಹೇಳಿದಂತೆ ಕ್ರಿಯೂ ಡ್ರ್ಯಾಗನ್ ಅನ್ನುವಂಥದ್ದು ಒಂದು ಸ್ಪೇಸ್ ಕ್ರಾಫ್ಟ್. ಈ ಒಂದು ಸ್ಪೇಸ್ ಕ್ರಾಫ್ಟ್ ಕ್ರಿಯೂ ಡ್ರ್ಯಾಗನ್ ಅನ್ನುವಂಥ ಒಂದು ಸ್ಪೇಸ್ ಕ್ರಾಫ್ಟ್ ಡ್ರ್ಯಾಗನ್ 2 ಎಂಬಂತಹ ರೀಯೂಸೇಬಲ್ ಸ್ಪೇಸ್ ಕ್ರಾಫ್ಟ್. ರೀಯೂಸೇಬಲ್ ಅಂತ ಹೇಳಿದ್ರೆ ತಯಾರಿಸಿ ಮತ್ತು ಮರುಬಳಕೆ ಮಾಡಬಹುದು ಅಂತ ಒಂದು ಬಾಹ್ಯಾಕಾಶ ನೌಕೆಯ ಒಂದು ಪಾರ್ಟ್ ಆಗಿದೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರ್ಬೇಕು. ಡ್ರ್ಯಾಗನ್ 2 ನ ಪಾರ್ಟ್ ಕ್ರಿಯೂ ಡ್ರ್ಯಾಗನ್ ಆಗಿದೆ. ನಂತರದಲ್ಲಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರುವಂತದ್ದು ಸ್ಪೇಸ್ ಎಕ್ಸ್ ಎನ್ನುವಂತ ಒಂದು ಪ್ರೈವೇಟ್ ಕಂಪನಿ. ನಂತರದಲ್ಲಿ US ಸ್ಪೇಸ್ ಕ್ರಾಫ್ಟ್ ನ ಬಗ್ಗೆ ಚರ್ಚೆ ಮಾಡೋದಾದ್ರೆ ಮನುಷ್ಯರನ್ನ ಆರ್ಬಿಟ್ಗೆ ಕಳಿಸುವಂತ ವಿಚಾರದಲ್ಲಿ ಮುಂಚೆ ಇದು 4 ಬಾರಿ ಕಳಿಸಿದೆ. ಮರ್ಕ್ಯುರಿ, ಜೆಮಿನಿ, ಅಪೋಲೋ ಮತ್ತು ಬೇರೆ ಸ್ಪೇಸ್ ಶಟಲ್ ಪ್ರೋಗ್ರಾಮ್ಸ್ ಗಳನ್ನ ಕಂಡಕ್ಟ್ ಮಾಡಿ 4 ಬಾರಿ ಕಳಿಸಿದೆ. ಈಗ ಈ ಒಂದು ಸ್ಪೇಸ್ ಎಕ್ಸ್ ಮಿಷನ್ ಏನಿದೆ ಇದು 5ನೇ ಅಂದ್ರೆ 5th ಕ್ಲಾಸ್ US ಸ್ಪೇಸ್ ಕ್ರಾಫ್ಟ್ ಆಗಿದೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರ್ಬೇಕು. 5ನೇ ಬಾರಿ ಸ್ಪೇಸ್ ಎಕ್ಸ್ ಅನ್ನ ಉಪಯೋಗಿಸಿಕೊಂಡು ಮನುಷ್ಯರನ್ನ ಆರ್ಬಿಟ್ಗೆ ಕಳಿಸಿದೆ. ನಂತರದಲ್ಲಿ ರಾಕೆಟ್, ಇಲ್ಲಿ ಯೂಸ್ ಮಾಡಿರುವಂತಹ ರಾಕೆಟ್ ನ ಹೆಸರು ಏನು ಅಂತ ಹೇಳಿದ್ರೆ ಫಾಲ್ಕನ್ 9 ಅಂತ ಹೇಳಿ ಇದು ಸ್ಪೇಸ್ ಶಿಪ್ ಅನ್ನ ಕ್ಯಾರಿ ಮಾಡಿದೆ. ನಂತರದಲ್ಲಿ ಇದನ್ನು ಕೂಡ ಬಿಲ್ಟ್ ಮಾಡಿದಂಥದ್ದು ಸ್ಪೇಸ್ ಎಕ್ಸ್ ಅನ್ನುವಂಥ ಒಂದು ಪ್ರೈವೇಟ್ ಕಂಪನಿ. ನಂತರದಲ್ಲಿ ಇಲ್ಲಿ ಇನ್ನೊಂದು ಟರ್ಮ್ ಬರುತ್ತೆ, ಡೆಮೋ 2 ಮಿಷನ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಡೆಮೋ 2 ಮಿಷನ್ ಅನ್ನುವಂಥದ್ದನ್ನ ಕಂಡಕ್ಟ್ ಮಾಡಿದಂಥದ್ದು ನಾಸಾ ಮತ್ತೆ ಸ್ಪೇಸ್ ಎಕ್ಸ್ ಒಟ್ಟುಗೂಡಿ ಈ ಒಂದು ಸ್ಪೇಸ್ ಎಕ್ಸ್ ಲಾಂಚ್ ಏನಿದೆ, ಈ ಕ್ರಿಯೂ ಡ್ರ್ಯಾಗನ್ ಲಾಂಚ್ ಏನಿದೆ ಇದಕ್ಕೆ ಕೊಟ್ಟಿರುವಂತಹ ಹೆಸರೇ ಡೆಮೋ 2 ಮಿಷನ್ ಅಂತ ಹೇಳಿ. ಇದನ್ನು ಕೂಡ ನೀವು ನೆನ್ಪಿಟ್ಕೊಂಡಿರ್ಬೇಕು ಮತ್ತು ಕನ್ಫ್ಯೂಸ್ ಆಗಬಾರ್ದು. ಡೆಮೋ 2 ಮಿಷನ್ ಅನ್ನುವಂಥದ್ದು ನಾಸಾದ ಕಮರ್ಷಿಯಲ್ ಕ್ರಿಯೂ ಪ್ರೋಗ್ರಾಮ್ ಆಗಿದೆ. ಇದರ ಮುಖಾಂತರವಾಗಿ ರಿಲಯಬಲ್ ಅಂತ ಹೇಳಿದ್ರೆ ವಿಶ್ವಾಸಾರ್ಹ ಮತ್ತು ಕಾಸ್ಟ್ ಎಫೆಕ್ಟಿವ್ ಆಕ್ಸೆಸ್ ಅನ್ನ ಪ್ರೊವೈಡ್ ಮಾಡುವಂಥದ್ದು, ಅಂದ್ರೆ ವೆಚ್ಚ ಪರಿಣಾಮಕಾರಿ ಪ್ರವೇಶವನ್ನ ISS ಗೆ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಪ್ರೊವೈಡ್ ಮಾಡುವಂಥದ್ದು ಡೆಮೋ 2 ಮಿಷನ್ ನ ಮೇನ್ ಆಬ್ಜೆಕ್ಟಿವ್ ಆಗಿದೆ. ನಂತರದಲ್ಲಿ ಸ್ಪೇಸ್ ಎಕ್ಸ್ ಕ್ರಿಯೂ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಹೇಳೋದಾದ್ರೆ ಇದು ಈಗ ಸಕ್ಸಸ್ಫುಲ್ ಆಗಿ ಟೆಸ್ಟ್ ಆಗಿರೋದ್ರಿಂದ ಈಗ ಇದು 2 ತಿಂಗಳ ಹಿಂದೆ ಲಾಂಚ್ ಮಾಡಲಾಗಿದ್ದು ಈಗ ಇದು ವಾಪಸ್ ಮರಳಿ ಭೂಮಿಗೆ ಬಂದಿದೆ ಅಂತ ಹೇಳಿದ್ರೆ ಸಮುದ್ರದಲ್ಲಿ ಇದು ಸ್ಪ್ಲಾಶ್ ಡೌನ್ ಆಗಿದೆ. ಈ ರೀತಿ ಸ್ಪ್ಲಾಶ್ ಡೌನ್ ಆಗಿ ಸಕ್ಸಸ್ ಕಂಡಿರುವಂತಹ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಮುಂದಿನ ದಿನಗಳಲ್ಲಿ
ಪ್ರೈವೇಟ್ ಟೂರಿಸಂಗೂ ಕೂಡ ಬಳಕೆ ಮಾಡ್ಕೊಬಹುದು. ಇಲ್ಲಿ ಯಾವ ರೀತಿ ಟೂರಿಸಂ ಅಂತ ಹೇಳಿದ್ರೆ, ಭೂಮಿಯಿಂದ ಸ್ಪೇಸ್ ಸ್ಟೇಷನ್ಗೆ ಹೋಗಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಪೇಸ್ ಕ್ರಾಫ್ಟ್ ನ ಬಳಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಪ್ರೈವೇಟ್ ಟೂರಿಸಂ ನ ಬಳಕೆ ಮಾಡುವಂತ ಚಾನ್ಸಸ್ ಕೂಡ ಇದೆ. ನಂತರದಲ್ಲಿ ಇದೊಂದು ಸ್ಪೆಷಲ್ ಈವೆಂಟ್ ಆಗುತ್ತೆ ಅಂತ ಹೇಳಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏಕೆ ಅಂತ ಹೇಳಿದ್ರೆ ಈ ಒಂದು ಸ್ಪ್ಲಾಶ್ ಡೌನ್ ಏನಿದೆ ಅಂದ್ರೆ ಸಮುದ್ರಕ್ಕೆ ಈ ಒಂದು ಸ್ಪ್ಲಾಶ್ ಡೌನ್ ಏನಿದೆ ಇದು US ನಲ್ಲಿ ಆದಂತದ್ದು 45 ವರ್ಷಗಳ ನಂತರ. ಅದು ಕೂಡ ಒಂದು ಪ್ರೈವೇಟ್ ಕಂಪನಿ ಲಾಂಚ್ ಮಾಡಿರುವಂತಹ ಒಂದು ಸ್ಪೇಸ್ ಕ್ರಾಫ್ಟ್ ಈಗ ಮರಳಿ ಭೂಮಿಗೆ ಬಂದಿದೆ. ಅದು ಕೂಡ ಸ್ಪ್ಲಾಶ್ ಡೌನ್ ಆಗಿದೆ 45 ವರ್ಷಗಳ ನಂತರ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾಸಾದ ಆಸ್ಟ್ರೋನಾಟ್ಸ್ಗಳು, ನಾಸಾದ ಗಗನಯಾತ್ರಿಗಳು ಕೊನೆಯ ಬಾರಿಗೆ ಜುಲೈ 24, 1975ರಂದು ಪೆಸಿಫಿಕ್ ನಲ್ಲೂ ಕೂಡ ಒಂದು ಸ್ಪ್ಲಾಶ್ ಡೌನ್ ಅನ್ನ ಮಾಡಿದ್ರು. ಆಗ ಅದೊಂದು ಜಾಯಿಂಟ್ ಮಿಷನ್ ಆಗಿತ್ತು, USA ಮತ್ತು ಸೋವಿಯತ್ ಮಿಷನ್. ಅದನ್ನ ಆಗ ಅಪೋಲೋ ಮತ್ತು ಸೊಯೂಸ್ ಅಂತ ಹೇಳಿ ಕರಿತಾ ಇದ್ರು. ಅಪೋಲೋ ಅಂತ ಹೇಳಿದ್ರೆ US ನ ಡೆನೋಟ್ ಮಾಡುತ್ತೆ, ಸೊಯೂಸ್ ಅನ್ನುವಂಥದ್ದು ಸೋವಿಯತ್ ರಷ್ಯಾವನ್ನು ಡೊನೇಟ್ ಮಾಡುತ್ತೆ. ಈ ಒಂದು ಮಿಷನ್ ಪೆಸಿಫಿಕ್ ಓಷನ್ ನಲ್ಲಿ 1975ರಲ್ಲಿ ಸ್ಪ್ಲಾಶ್ ಡೌನ್ ಆಗಿತ್ತು. ಆದ್ರೆ ಈಗ ಪ್ರಸ್ತುತವಾಗಿ ನಾಸಾದ ಮತ್ತು ಸ್ಪೇಸ್ ಎಕ್ಸ್ ನ ಒಂದು ಜಾಯಿಂಟ್ ಮಿಷನ್ ಆಗಿರುವಂತಹ ಈ ಒಂದು ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಅಥವಾ ಡೆಮೋ 2 ಮಿಷನ್ ಏನಿದೆ ಇದು ಈಗ ರೆಟ್ರೋಸ್ಟೈಲ್ ಸ್ಪ್ಲಾಶ್ ಡೌನ್ ಅನ್ನ ಎಲ್ಲಿ ಮಾಡಿದೆ ಅಂತ ಹೇಳಿದ್ರೆ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಮಾಡಿದೆ. ಈ ಒಂದು ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕು. ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಈಗ ನಾಸಾ ಮತ್ತು ಸ್ಪೇಸ್ ಎಕ್ಸ್ ನ ಒಂದು ಜಾಯಿಂಟ್ ಮಿಷನ್ ಏನಿದೆ ಅಲ್ಲಿ ಸ್ಪ್ಲಾಶ್ ಡೌನ್ ಆಗಿದೆ. ಇಲ್ಲಿ ಸ್ಪ್ಲಾಶ್ ಡೌನ್ ಅಂತ ಹೇಳಿದ್ರೆ ಇಲ್ಲಿ ನೀವು ಏನ್ ನೋಡ್ತಿದ್ದೀರಾ ಈ ಒಂದು ಕ್ಯಾಪ್ಸುಲ್ ಇದು ಸಮುದ್ರಕ್ಕೆ ಬಂದು ಅಪ್ಪಳಿಸುವಂತ ಒಂದು ಪ್ರೋಸೆಸ್ ನ ಸ್ಪ್ಲಾಶ್ ಡೌನ್ ಅಂತ ಹೇಳಿ ಕರಿತೇವೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಮತ್ತು ನಾಸಾದ ಆಸ್ಟ್ರೋನಾಟ್ಸ್ ಗಳು ಇಬ್ಬರು ಹೆಸರುಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯವಾದ್ರೆ ನೀವು ನೆನ್ಪಿಟ್ಕೊಂಡಿರಿ. ಆ ಪೈಲಟ್ಸ್ ಗಳ ಹೆಸರು ಏನು ಅಂತ ಹೇಳಿದ್ರೆ ಡಾಗ್ ಹರ್ಲಿ ಮತ್ತು ಬಾಬ್ ಬೆಹನ್ಕೆನ್ ಅಂತ ಹೇಳಿ. ಇವರು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನ ಬಳಕೆ ಮಾಡಿಕೊಂಡು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ತಲುಪಿದ್ರು. ಈಗ ಮತ್ತೆ ಸಕ್ಸಸ್ಫುಲ್ ಆಗಿ ಮರಳಿ ಬಂದಿದ್ದಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನೀವು ನೆನ್ಪಿಟ್ಕೊಂಡಿದ್ರೆ ಸಾಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಸ್ಪೇಸ್ ಎಕ್ಸ್ ಅಂದ್ರೆ ಏನು ಅಂತ ಹೇಳಿ ಮತ್ತು ಇಲ್ಲಿ ಯೂಸ್ ಮಾಡಿರುವಂತಹ ಫಾಲ್ಕನ್ 9 ರಾಕೆಟ್ ಆಗಿರ್ಬೋದು ಅಥವಾ ಕ್ರೂ ಡ್ರ್ಯಾಗನ್ ಅಂದ್ರೆ ಏನು, ಇದೊಂದು ಸ್ಪೇಸ್ ಕ್ರಾಫ್ಟ್ ನ ಹೆಸರು. ಮತ್ತು ಡೆಮೋ 2 ಮಿಷನ್ ಅಂದ್ರೆ ಏನು, ಡೆಮೋ 2 ಮಿಷನ್ ಅಂತ ಹೇಳಿದ್ರೆ ನಾಸಾ ಮತ್ತೆ ಸ್ಪೇಸ್ ಎಕ್ಸ್ ಕಂಪನಿ ಇವೆರಡು ಜಾಯಿಂಟ್ ಆಗಿ ಲಾಂಚ್ ಮಾಡಿರುವಂತ ಅಂದ್ರೆ ಹ್ಯೂಮನ್ಸ್ ಗಳನ್ನ ಆರ್ಬಿಟ್ ಗೆ ಕಳಿಸಬೇಕು ಅಂತ ಹೇಳಿ ಏನು ಲಾಂಚ್ ಮಾಡಿದ್ದಾರೆ ಈ ಒಂದು ಮಿಷನ್ ಅನ್ನ ಡೆಮೋ 2 ಮಿಷನ್ ಅಂತ ಹೇಳಿ ಕರೀತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಪೇಜ್ ನಂಬರ್ 1ರಲ್ಲಿ ಅಪಿಯರ್ ಆಗಿದೆ, ಬೆಂಗಳೂರು ಎಡಿಷನ್ ಪೇಪರ್ ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲಿ ಗ್ರಾಟ್ಯುಟಿ ಪೀರಿಯಡ್ ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇದು ಏನು ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಒಂದು ಆರ್ಟಿಕಲ್ ನ ನೀವು ಸಿಲೆಬಸ್ GS3 ಕೆಳಗಡೆ ಬರುವಂತ ಇಂಡಿಯನ್ ಎಕಾನಮಿ ಅಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಈ ಒಂದು ಟಾಪಿಕ್ ನ ಕೆಳಗಡೆ ನೀವು ನೋಟ್ಸ್ ನ ಮಾಡ್ಕೊಳ್ಳಿ. ಈಗ ನಾವು ಮೊದಲನೇದಾಗಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಗ್ರಾಟ್ಯುಟಿ ಪೀರಿಯಡ್ ಅಂದ್ರೆ ಏನು, ಗ್ರಾಟ್ಯುಟಿ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ನಂತರದಲ್ಲಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿರುವಂತಹ ಹೈಲೈಟ್ ಪಾಯಿಂಟ್ಸ್ ಗಳನ್ನ ಚರ್ಚೆ ಮಾಡೋಣ. ಇಲ್ಲಿ ಗ್ರಾಟ್ಯುಟಿ ಪೀರಿಯಡ್ ಅಂತ ಹೇಳಿದ್ರೆ ಅಥವಾ ಗ್ರಾಟ್ಯುಟಿ ಅಂತ ಹೇಳಿದ್ರೆ ಈಗ ಒಬ್ಬ ಎಂಪ್ಲಾಯರ್ ಅಂತ ಹೇಳಿದ್ರೆ ಉದ್ಯೋಗವನ್ನ ಕೊಟ್ಟಂತವ ಉದ್ಯೋಗದಾತ ಏನಿರ್ತಾನೆ ಆತ ತನ್ನ ಉದ್ಯೋಗಿಗೆ ತನ್ನ ಕಂಪನಿನಲ್ಲಿ ನೀಡಿದಂತ ಸೇವೆಗಳಿಗೆ ಪ್ರತಿಯಾಗಿ ಪಾವತಿಸುವ ಹಣವನ್ನ ಗ್ರಾಟ್ಯುಟಿ ಅಂತ ಹೇಳಿ ಕರಿತೇವೆ. ಇದನ್ನ ನಾವು ಉದಾಹರಣೆ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ನೀವು ಒಂದು ಕಂಪನಿ ಓನರ್ ಅಂತ ಹೇಳಿ ಭಾವಿಸ್ಕೊಳ್ಳಿ. ನಾನು ನಿಮ್ಮ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿ ಅನ್ಕೊಳ್ಳಿ. ಈಗ ಈ ಸಂದರ್ಭದಲ್ಲಿ ಉದ್ಯೋಗದಾತ ನೀವು ಆಗ್ತೀರಾ, ನಾನೊಬ್ಬ ಕಂಪನಿ ಉದ್ಯೋಗಿ ಆಗ್ತೀನಿ. ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕಾಗುತ್ತೆ, ಎಂಪ್ಲಾಯರ್ಸ್ಗಳು ನೀವುಗಳು ಏನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನಾನು ನಿಮ್ಮ ಕಂಪನಿಗೆ ನೀಡಿದಂತ ಸೇವೆಗೆ ಪ್ರತಿಯಾಗಿ ನೀವು ನನಗೆ ನನ್ನ ಸೇವೆಗಳಿಗೆ ಪ್ರತಿಯಾಗಿ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ. ಇದನ್ನ ನಾವು ಗ್ರಾಟ್ಯುಟಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನು ಅಂತ ಹೇಳಿದ್ರೆ ಆ ಒಂದು ಕಂಪನಿನಲ್ಲಿ 5 ವರ್ಷ ಅಥವಾ 5 ವರ್ಷಕ್ಕಿಂತ ಹೆಚ್ಚು ಕಾಲ ಉದ್ಯೋಗದಲ್ಲಿ ಉದ್ಯೋಗಿ ಕೆಲಸ ಮಾಡಿರಬೇಕು. ಆ ಸಂದರ್ಭದಲ್ಲಿ ಮಾತ್ರ ಎಂಪ್ಲಾಯರ್ ಎಂಪ್ಲಾಯಿಗೆ ಗ್ರಾಟ್ಯುಟಿ ಅಮೌಂಟ್ ಅನ್ನು ನೀಡಬಹುದಾಗಿದೆ. ನಿಮಗೆ ಅರ್ಥವಾಗಿದೆ ಅಂತ ಹೇಳಿ ಭಾವಿಸ್ತೇನೆ. ಗ್ರಾಟ್ಯುಟಿ ಅಂತ ಹೇಳಿದ್ರೆ ಒಬ್ಬ ಉದ್ಯೋಗದಾತ ತನ್ನ ಉದ್ಯೋಗಿಗೆ ತನ್ನ ಕಂಪನಿನಲ್ಲಿ ನೀಡಿದಂಥ ಸೇವೆಗಳಿಗೆ ಪ್ರತಿಯಾಗಿ ಪಾವತಿಸುವ ಹಣವನ್ನ ಗ್ರಾಟ್ಯುಟಿ ಅಂತ ಹೇಳಿ ನಾವು ಕರಿತೇವೆ. ಈಗ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಏನ್ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಗ್ರಾಟ್ಯುಟಿ ಪೀರಿಯಡ್ ಏನು ಇದೆ, ಈಗ ಪ್ರಸ್ತುತವಾಗಿ ಏನಿದೆ 5 ವರ್ಷ ಮಿನಿಮಮ್ ಕೆಲಸ ಮಾಡಿರಬೇಕು. ಆ ಸಂದರ್ಭದಲ್ಲಿ ಮಾತ್ರ ಎಂಪ್ಲಾಯರ್ ಎಂಪ್ಲಾಯಿಗೆ ಗ್ರಾಟ್ಯುಟಿ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಆದರೆ ಈ ಒಂದು ಗ್ರಾಟ್ಯುಟಿ ಪೀರಿಯಡ್ ಅನ್ನ 5 ವರ್ಷದಿಂದ 1 ವರ್ಷಕ್ಕೆ ಕಡಿಮೆ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟರಿ ಕಮಿಟಿ ಆನ್ ಲೇಬರ್ ತನ್ನ ರಿಪೋರ್ಟ್ ನಲ್ಲಿ ರಿಕಮೆಂಡೇಶನ್ ಅನ್ನ ಮೆನ್ಷನ್ ಮಾಡಿದೆ. ಪಾರ್ಲಿಮೆಂಟರಿ ಕಮಿಟಿ ಆನ್ ಲೇಬರ್ ಈ ಒಂದು ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಂಡಿರಿ. ಈ ಒಂದು ಪಾರ್ಲಿಮೆಂಟರಿ ಕಮಿಟಿ ಈ ಗ್ರಾಟ್ಯುಟಿ ಪೀರಿಯಡ್ ಅನ್ನ 5 ವರ್ಷದಿಂದ 1 ವರ್ಷಕ್ಕೆ ಕಡಿಮೆ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಆನ್ ಲೇಬರ್ ಇದರ ರಿಪೋರ್ಟ್ ಹೆಸರು ಏನು ಅಂತ ಹೇಳಿದ್ರೆ ಯಾವುದರ ಮೇಲೆ ರಿಪೋರ್ಟ್ ಅನ್ನ ನೀಡಿತು ಅಂತ ಹೇಳಿದ್ರೆ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ನ ಮೇಲೆ ರಿಪೋರ್ಟ್ ಅನ್ನ ನೀಡಿತು. ಇದರ ಮುಖಾಂತರ
ಮುಖಾಂತರವಾಗಿ 9 ಸೆಂಟ್ರಲ್ ಲೇಬರ್ ಲಾಸ್ಗಳನ್ನ ಸಬ್ಸ್ಯೂಮ್ ಮಾಡಲಾಗಿತ್ತು. 9 ಲೇಬರ್ ಲಾಸ್ಗಳನ್ನ ಸಬ್ಸ್ಯೂಮ್ ಮಾಡಿ, ಸೆಂಟ್ರಲ್ ಲೇಬರ್ ಲಾಸ್ಗಳನ್ನ ಸಬ್ಸ್ಯೂಮ್ ಮಾಡಿ ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ರಿಪೋರ್ಟ್ ಅನ್ನು ತರಲಾಗಿತ್ತು. ಈ ಒಂದು ರಿಪೋರ್ಟ್ ನಲ್ಲಿ ಈಗ ಕೋವಿಡ್-19 ಪ್ಯಾಂಡಮಿಕ್ ಇದ್ದಂತಹ ಸಂದರ್ಭದಲ್ಲಿ, ಎಕನಾಮಿಕ್ ಸ್ಲೋ ಡೌನ್ ಆಗುತ್ತಿರುವಂತಹ ಸಂದರ್ಭದಲ್ಲಿ ಈಗ ಎಂಪ್ಲಾಯೀಸ್ ಗಳಿಗೆ ಸಹಾಯವಾಗಲಿ ಅಂತ ಹೇಳಿ ಗ್ರ್ಯಾಟ್ಯುಟಿ ಪೀರಿಯಡ್ ಅನ್ನು ಕೂಡ ಕಡಿಮೆ ಮಾಡಿ ಅಂತ ಹೇಳಿ ರೆಕಮೆಂಡೇಶನ್ ಮಾಡಿದೆ. ಮತ್ತು ಈ ಒಂದು ಕಮಿಟಿಯ ಹೆಡ್ ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಬಿಜು ಜನತಾ ದಳದ MP ಬಟ್ರಾಟುವಾರಿ ಮಾಥಬ್ ಅನ್ನುವಂಥವರು ಈ ಒಂದು ಕಮಿಟಿಯ ಹೆಡ್ ಆಗಿದ್ದಾರೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಈ ಒಂದು ರಿಪೋರ್ಟ್ ನಲ್ಲಿ ಮೆನ್ಷನ್ ಆಗಿರುವಂತಹ ರಿಕಮೆಂಡೇಶನ್ಸ್ ಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ, ಇಲ್ಲಿ ಯಾಕೆ ಗ್ರ್ಯಾಟ್ಯುಟಿ ಪೀರಿಯಡ್ ಅನ್ನ ಕಡಿಮೆ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಇಂಡಿಯಾದ ಲೇಬರ್ ಮಾರ್ಕೆಟ್ ನಲ್ಲಿ ಎಂಪ್ಲಾಯರ್ಸ್ ಗಳು ಯಾವ ರೀತಿಯಲ್ಲಿ ಕೆಲಸಗಾರರನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಕಡಿಮೆ ಅವಧಿಗೆ ಅಂದ್ರೆ ಶಾರ್ಟ್ ಡ್ಯೂರೇಷನ್ ಪೀರಿಯಡ್ಗೆ ನೇಮಕವನ್ನ ಮಾಡ್ಕೊಂತಾರೆ, ಅವರಿಗೆ ಕಡಿಮೆ ಸಮಯಕ್ಕೆ ಕೆಲಸವನ್ನ ಕೊಡ್ತಾರೆ. ಆದ್ರಿಂದಾಗಿ 5 ವರ್ಷದ ಪೀರಿಯಡ್ ಅನ್ನು ತಲುಪಬೇಕಾದ್ರೆ ಸಾಕಷ್ಟು ಸಮಯ ತಗಲೋದ್ರಿಂದ ಇದನ್ನ 1 ವರ್ಷಕ್ಕೆ ಕಡಿಮೆ ಮಾಡಿ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಈ ಒಂದು ಗ್ರ್ಯಾಟ್ಯುಟಿ ಅಮೌಂಟ್ ಅನ್ನ ಪಡ್ಕೊಳ್ಳೋದಕ್ಕೆ ಸಹಾಯವಾಗಲಿ ಮತ್ತು ಸಾಧ್ಯವಾಗಲಿ ಅಂತ ಹೇಳಿ ಈ ಒಂದು ರಿಕಮೆಂಡೇಶನ್ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ರಿಕಮೆಂಡೇಶನ್ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಅಂದ್ರೆ ಎಲ್ಲಾ ತರದ ಎಂಪ್ಲಾಯಿಗಳಿಗೂ ಕೂಡ ಈ ಒಂದು ಗ್ರ್ಯಾಟ್ಯುಟಿ ಅಮೌಂಟ್ ಅನ್ನ ಕೊಡಬೇಕು. ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಲೇಬರ್ಸ್ ಗಳಾಗಿರ್ಬೋದು, ಸೀಸನಲ್ ವರ್ಕರ್ಸ್ ಆಗಿರ್ಬೋದು, ಅಥವಾ ಪೀಸ್ ರೇಟ್ ವರ್ಕರ್ಸ್ ಆಗಿರ್ಬೋದು, ಅಥವಾ ಫಿಕ್ಸೆಡ್ ಟರ್ಮ್ ಎಂಪ್ಲಾಯೀಸ್ ಆಗಿರ್ಬೋದು, ಅಥವಾ ಡೈಲಿ ಅಥವಾ ಮಂತ್ಲಿ ವೇಜ್ ವರ್ಕರ್ಸ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಗ್ರ್ಯಾಟ್ಯುಟಿ ಅಮೌಂಟ್ ಅನ್ನ ಕೊಡಿ ಅಂತ ಹೇಳಿ ಈ ಒಂದು ರಿಕಮೆಂಡೇಶನ್ ಅನ್ನ ಈ ಒಂದು ಕಮಿಟಿ ಅಂದ್ರೆ ಪಾರ್ಲಿಮೆಂಟರಿ ಕಮಿಟಿ ಆನ್ ಲೇಬರ್ ಈ ಒಂದು ರಿಕಮೆಂಡೇಶನ್ ನಲ್ಲಿ ಮೆನ್ಷನ್ ಮಾಡಿದೆ. ನಂತರದಲ್ಲಿ ಮುಂದುವರೆದು ಹೇಳ್ತಾರೆ, ಈ ಒಂದು ಆರ್ಟಿಕಲ್ ನಲ್ಲಿ ಲೇಬರ್ ಮಿನಿಸ್ಟ್ರಿ ಈ ಹಿಂದೆ ಈ ಒಂದು ಕಮಿಟಿಗೆ ಇನ್ಫಾರ್ಮ್ ಮಾಡಿತ್ತು ಏನು ಅಂತ ಹೇಳಿದ್ರೆ, ಯಾರಾದ್ರೂ ಕೂಡ ಗ್ರ್ಯಾಟ್ಯುಟಿ ಅಮೌಂಟ್ ಅನ್ನ ಪೇ ಮಾಡೋದ್ರಲ್ಲಿ ನಿರ್ಲಕ್ಷ್ಯ ಮಾಡಿದಂತಹ ಸಂದರ್ಭದಲ್ಲಿ ಕಾಂಪಿಟೆಂಟ್ ಅಥಾರಿಟಿಯನ್ನ ಅಪ್ರೋಚ್ ಮಾಡಲಿ ಅಂತ ಹೇಳಿ ಹೇಳಿತ್ತು. ಆದ್ರೆ ಈ ಒಂದು ಸಮಿತಿ ಯಾವ ರೀತಿಯಾದಂತಹ ಒಪಿನಿಯನ್ ವ್ಯಕ್ತಪಡಿಸಿದೆ ಅಂತ ಹೇಳಿದ್ರೆ, ಕಾಂಪಿಟೆಂಟ್ ಅಥಾರಿಟಿಯನ್ನ ರೀಚ್ ಆಗಬೇಕು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಎಂಪ್ಲಾಯಿ ಒಂದು ಆಫೀಸಿಂದ ಮತ್ತೊಂದು ಆಫೀಸ್ಗೆ ತಿರುಗಾಡಬೇಕಾಗುತ್ತೆ. ಆದರೆ ಇದನ್ನು ತಡೆಗಟ್ಟಬೇಕು ಅಂತ ಹೇಳಿ ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ನ ಕೆಳಗಡೆ ಯಾವ ರೀತಿಯಾದಂಥ ಪ್ರಾವಿಷನ್ನ ಇನ್ಕ್ಲೂಡ್ ಮಾಡಬೇಕು ಅಂತ ಹೇಳಿದ್ರೆ, ಎಂಪ್ಲಾಯರ್ಸ್ಗಳು ಅಂದರೆ ಯಾರು ಉದ್ಯೋಗದಾತ ಇರ್ತಾನೆ ಆತ ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಗ್ರ್ಯಾಟ್ಯುಟಿಯನ್ನು ಪೇ ಮಾಡೋದ್ರ ವಿಚಾರವಾಗಿ ಒಂದು ಟೈಮ್ ಫ್ರೇಮನ್ನು ಮೆನ್ಷನ್ ಮಾಡಬೇಕು ಅಂತ ಹೇಳಿ ಈ ಒಂದು ಕಮಿಟಿ ತನ್ನ ಒಪಿನಿಯನ್ ವ್ಯಕ್ತಪಡಿಸಿದೆ. ಅಂತ ಹೇಳಿದ್ರೆ ಒಂದು ವಿತಿನ್ ಟೈಮ್ ಫ್ರೇಮ್ ಒಳಗಡೆನೆ ಗ್ರ್ಯಾಟ್ಯುಟಿ ಅಮೌಂಟನ್ನು ಎಂಪ್ಲಾಯಿಗೆ ಕೊಡಬೇಕು ಎಂಪ್ಲಾಯರ್ಸ್ಗಳು ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮುಂದುವರೆದು EPFO ರಿಜಿಸ್ಟ್ರೇಷನ್ ಬಗ್ಗೆ ಮಾತನಾಡ್ತಿದ್ದಾರೆ. EPFO ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಹೇಳಿ, ಅಂದರೆ ಒಬ್ಬ ಎಂಪ್ಲಾಯಿ PF ಅನ್ನು ಪಡ್ಕೊಬೇಕು ಅಂತ ಹೇಳಿದ್ರೆ ಆತನ ಕಂಪ್ನಿಯಲ್ಲಿ 20 ಅಥವಾ 20ಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ಗಳು ಕೆಲಸವನ್ನು ಪಡ್ಕೊಂಡಿದ್ರೆ ಮಾತ್ರ, ಒಂದು ಥ್ರೆಶೋಲ್ಡ್ ಲಿಮಿಟ್ ಅನ್ನು ರೀಚ್ ಆಗಿದ್ರೆ ಮಾತ್ರ PF ರಿಜಿಸ್ಟ್ರೇಷನ್ ಆಗುತ್ತೆ ಅಲ್ವಾ. ಈ ಒಂದು ಕವರೇಜ್ ಅನ್ನು ಕೂಡ ಅಂದ್ರೆ 20 ಅಂತ ಹೇಳಿ ಏನು ಥ್ರೆಶೋಲ್ಡ್ ಲಿಮಿಟ್ ಇದೆ, ಮಿನಿಮಮ್ ಎಂಪ್ಲಾಯೀಸ್ ಅಂತ ಹೇಳಿ ಏನು ಥ್ರೆಶೋಲ್ಡ್ ಲಿಮಿಟ್ ಇದೆ, ಇದನ್ನ ಕಡಿಮೆ ಮಾಡಬೇಕು ಅಥವಾ ಇದನ್ನ ತೆಗೆದು ಹಾಕಬೇಕು EPFO ಕವರೇಜ್ ನ ಕೆಳಗಡೆ, EPF ಆಕ್ಟ್ ನ ಕೆಳಗಡೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು EPF ಆಕ್ಟ್ ಅಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆಕ್ಟ್ ನ ಕೆಳಗಡೆ ಪ್ರತಿಯೊಬ್ಬ ವರ್ಕರ್ ಅನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಸೆಲ್ಫ್ ಎಂಪ್ಲಾಯ್ಡ್ ವರ್ಕರ್ ಇದ್ರೆ ಆತನನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಕಮಿಟಿ ತನ್ನ ರಿಕಮೆಂಡೇಶನ್ ಅಲ್ಲಿ ತಿಳಿಸಿದೆ. ಮತ್ತು ಮುಂದುವರೆದು ಇನ್ನೊಂದು ಇಂಪಾರ್ಟೆಂಟ್ ರಿಕಮೆಂಡೇಶನ್ ಏನು ಅಂತ ಹೇಳಿದ್ರೆ, ಈ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ನಲ್ಲಿ ನಮ್ಮ ದೇಶದಲ್ಲಿ ಪ್ಯಾಂಡಮಿಕ್ ಸಾಂಕ್ರಾಮಿಕಗಳು ಇದ್ದಾಗ ಅಥವಾ ಡಿಸಾಸ್ಟರ್ ವಿಪತ್ತುಗಳು ನಡೆದಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಎಂಪ್ಲಾಯಿ ಏನು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಈ ಒಂದು ಪ್ರಾವಿಡೆಂಟ್ ಫಂಡ್ಗೆ PF ಗೆ, ಇದನ್ನ ಕಡಿಮೆ ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿ ಈ ಒಂದು ರಿಕಮೆಂಡೇಶನ್ ಕೂಡ ಸಮಿತಿಯು ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ನಲ್ಲಿ ಮೆನ್ಷನ್ ಮಾಡಿದೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ರಿಕಮೆಂಡೇಶನ್ಸ್ ಗಳಾಗಿದ್ದಾವೆ. ಇಲ್ಲಿ ಮುಖ್ಯವಾಗಿ ನೀವು ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಗ್ರ್ಯಾಟ್ಯುಟಿ ಅಮೌಂಟ್ ಅಂದ್ರೆ ಏನು ಮತ್ತು ಗ್ರ್ಯಾಟ್ಯುಟಿ ಪೀರಿಯಡ್ ಈಗ 5 ವರ್ಷ ಇದೆ, ಇದಕ್ಕೆ 1 ವರ್ಷಕ್ಕೆ ಕಡಿಮೆ ಮಾಡಿ ಅಂತ ಹೇಳಿ ಪಾರ್ಲಿಮೆಂಟರಿ ಕಮಿಟಿ ಆನ್ ಲೇಬರ್ಸ್ ಈಗ ತನ್ನ ರಿಪೋರ್ಟ್ ನಲ್ಲಿ ರಿಕಮೆಂಡೇಶನ್ಸ್ ಗಳನ್ನ ಮೆನ್ಷನ್ ಮಾಡಿದೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಮತ್ತು ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ಒಂದ್ ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ. ಏಕೆ ಅಂತ ಹೇಳಿದ್ರೆ, ಉದಾಹರಣೆಗೆ ಹೇಳೋದಾದ್ರೆ ಲೇಬರ್ಸ್ ಗಳ ವಿಷಯವಾಗಿ ನಾವು ಮಾತನಾಡ್ತಿರ್ಬೇಕಾದ್ರೆ, ಮೈಗ್ರೆಂಟ್ ವರ್ಕರ್ಸ್ ಗಳ ವಿಷಯವಾಗಿ ನಾವು ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ವೇ ಫಾರ್ವರ್ಡ್ ಅಥವಾ ಸಜೆಸ್ಟಿವ್ ಮೆಜರ್ಸ್ ನಲ್ಲಿ ನಮ್ಮ ಮೇನ್ಸ್ ಉತ್ತರ ಪತ್ರಿಕೆಗಳಲ್ಲಿ ಈ ಎಲ್ಲ ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಲೇಬರ್ ಲಾಸ್ ಗಳು ಕೂಡ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆದಂತ ಟಾಪಿಕ್ ಆಗಿದೆ. ಈಗ ನಾವು ಮುಂದಿನ ಆರ್ಟಿಕಲ್ ಗೆ ಹೋಗಿದ್ರೆ, ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಪೇಜ್ ನಂಬರ್ 14ರಲ್ಲಿ ಬೆಂಗಳೂರು ಎಡಿಷನ್ ಅಲ್ಲಿ ಅಪೀರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲಿ ಚಿರತೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ, ಇಂಡಿಯನ್ ಲಿಯೋಪಾರ್ಡ್ಸ್ ಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ ನೀವು ಸಿಲೆಬಸ್ GS3 ಕೆಳಗಡೆ ಬರುವಂತ ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂಡ್ ಡಿಗ್ರೇಡೇಷನ್, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಈ ಒಂದು ಟಾಪಿಕ್ ನ ಕೆಳಗಡೆ ನೀವು ನೋಟ್ಸ್ ನ ಮಾಡ್ಕೊಬಹುದು. ಮತ್ತು ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನೀವು ಲಿಯೋಪಾರ್ಡ್ಸ್ ಅಂದ್ರೆ ಚಿರತೆಗಳ ಬಗ್ಗೆ ಸೆಪರೇಟ್ ಆದಂತ ಒಂದು ನೋಟ್ಸ್ ಅನ್ನ ಮಾಡ್ಕೊಳ್ಳಿ. ಇದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ, ಎಸ್ಪೆಷಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಉಪಯೋಗವಾಗುತ್ತೆ.
ಈಗ ನಾವು ಮೊದಲನೇದಾಗಿ ಇಂಡಿಯಾದ ಲೆಪರ್ಡ್ಸ್ಗಳ ಬಗ್ಗೆ, ಲೆಪರ್ಡ್ಸ್ ಅಂತ ಹೇಳಿದ್ರೆ ಚಿರತೆಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇವುಗಳ ಸ್ಟೇಟಸ್ ಅನ್ನು ಕಲಿತುಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು IUCN ರೆಡ್ ಲಿಸ್ಟ್ ನಲ್ಲಿ ವಲ್ನರಬಲ್ ಕೆಳಗಡೆ ಲಿಸ್ಟ್ ಮಾಡಿದ್ದಾರೆ ಮತ್ತು ಸೈಡ್ಸ್ ಲಿಸ್ಟ್ ನ ಕೆಳಗಡೆ ಅಪೆಂಡಿಕ್ಸ್ 1 ಕೆಳಗಡೆ ಕವರ್ ಮಾಡಿದ್ದಾರೆ. ಮತ್ತು ಟೈಗರ್ಸ್ಗಳನ್ನ, ಹುಲಿಗಳನ್ನ ಯಾವ ರೀತಿ ಶೆಡ್ಯೂಲ್ 1 ಕೆಳಗಡೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಕೆಳಗಡೆ ಕವರ್ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ಸೇಮ್ ಸ್ಟೇಟಸ್ ಅನ್ನ ಈ ಚಿರತೆಗಳಿಗೂ ಕೂಡ, ಇಂಡಿಯಾದ ಲೆಪರ್ಡ್ಸ್ ಗಳಿಗೂ ಕೂಡ ಕೊಡಲಾಗಿದೆ. ಇದನ್ನು ಕೂಡ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಕೆಳಗಡೆ ಬರುವಂತಹ ಶೆಡ್ಯೂಲ್ 1 ಕೆಳಗಡೆ ಇದನ್ನ ಲಿಸ್ಟ್ ಮಾಡಲಾಗಿದೆ. ಅದರಿಂದಾಗಿ ಇವುಗಳಿಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಅನ್ನು ನೀಡಲಾಗ್ತಿದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ನ ಕೆಳಗಡೆ. ಇಲ್ಲಿ ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ನಿಂದ, ಪ್ಲಿಮ್ಸ್ ಪಾಯಿಂಟ್ ಆಫ್ ನಿಂದ ಈ ಆಕ್ಟ್ಸ್ ಗಳ, ಈ ಕಾಯ್ದೆಗಳ ಹೆಸರನ್ನ ನೀವು ನೆನಪಿಟ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಯೂಶಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ UPSC ನಲ್ಲಿ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಬದಲು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳಿ ಮೆನ್ಷನ್ ಮಾಡಿಬಿಡ್ತಾರೆ. ನೀವು ಆಗ ಕನ್ಫ್ಯೂಷನ್ ಆಗಬಾರ್ದು. ಶೆಡ್ಯೂಲ್ 1 ಅನ್ನ ಮೆನ್ಷನ್ ಮಾಡಿರುವಂಥದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಕೆಳಗಡೆ, ಇದರ ಅಡಿಗಡೆ ಕಂಪ್ಲೀಟ್ ಪ್ರೊಟೆಕ್ಷನ್ ಅನ್ನ ನೀಡಲಾಗುತ್ತೆ. ನಂತರದಲ್ಲಿ ಇಂಡಿಯಾದ ಲೆಪರ್ಡ್ಸ್ ಗಳ ಬಗ್ಗೆ ಮಾತನಾಡೋದಾದ್ರೆ 2014ರಲ್ಲಿ ನ್ಯಾಷನಲ್ ಸೆನ್ಸಸ್ ನ ಕಂಡಕ್ಟ್ ಮಾಡಿರ್ತಾರೆ ಲೆಪರ್ಡ್ಸ್ ಗಳ ವಿಚಾರವಾಗಿ. ಆಗ ಇಂಡಿವಿಜುವಲ್ಸ್ ಗಳ ನಂಬರ್ ಎಷ್ಟು ಸಿಕ್ಕಿರುತ್ತೆ ಅಂತ ಹೇಳಿದ್ರೆ ಒಂದು ಸರ್ವೆ ಪ್ರಕಾರವಾಗಿ 12,000ದಿಂದ 14,000ದವರೆಗೆ ಸ್ಪೆಕ್ಯುಲೇಟ್ ಮಾಡಿರ್ತಾರೆ. ಈ ಒಂದು ಪಾಯಿಂಟ್ ಅನ್ನ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆನ್ಪಿಟ್ಕೊಂಡಿರಿ ಎಷ್ಟರ ಮಟ್ಟಿಗೆ ಈ ಒಂದು ಸರ್ವೆಲಿ ಕಂಡುಹಿಡಿದಿರ್ತಾರೆ ಅಂತ ಹೇಳಿದ್ರೆ 12,000ದಿಂದ 14,000ದವರೆಗೆ ಸ್ಪೆಕ್ಯುಲೇಟ್ ಮಾಡಿರ್ತಾರೆ ಭಾರತದಲ್ಲಿ ಲೆಪರ್ಡ್ಸ್ ಗಳ ನಂಬರ್ ಅನ್ನ, ಚಿರತೆಗಳ ಸಂಖ್ಯೆಯನ್ನ. ಮುಂದುವರೆದು ಈ ಒಂದು ಆರ್ಟಿಕಲ್ ನಲ್ಲಿ ಹೇಳ್ತಾರೆ, ಟೈಗರ್ ಸೆನ್ಸಸ್ ನ ಪಾರ್ಟ್ ಆಗಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಗ ಒಂದು ಸರ್ವೆನ ರಿಲೀಸ್ ಮಾಡೋದಿದೆ, ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡೋದಿದೆ ಲೆಪರ್ಡ್ಸ್ ಗಳ ವಿಚಾರವಾಗಿ ಈ ಒಂದು ಮಂತ್ ನ ಎಂಡ್ ಒಳಗಡೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಲಾಸ್ಟ್ ಸೆನ್ಸಸ್ ಬಗ್ಗೆ ಹೇಳ್ತಾರೆ, ಅವುಗಳ ನಂಬರ್ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತು ಮುಂದುವರೆದು ಹೇಳ್ತಾರೆ, ಈ ವರ್ಷ ಸುಮಾರು 26,838ರಷ್ಟು ಕ್ಯಾಮರಾ ಟ್ರಾಪ್ ಲೊಕೇಶನ್ಸ್ ಗಳು ಇದ್ದು ಅದರಲ್ಲಿ 72,000 ಸ್ಕ್ವೇರ್ ಕಿಲೋಮೀಟರ್ನ ಟೈಗರ್ ಹ್ಯಾಬಿಟೇಟ್ ಅನ್ನು ಕವರ್ ಮಾಡಿದ್ದಾರೆ. ಇದರಲ್ಲಿ 34 ಮಿಲಿಯನ್ ಇಮೇಜಸ್ಗಳು ಸಿಕ್ಕಿದೆ. ಇದರಲ್ಲಿ 76,651 ಇಮೇಜಸ್ಗಳು ಟೈಗರ್ಗೆ ರಿಲೇಟೆಡ್ ಆಗಿದ್ರೆ 51,777 ಇಮೇಜಸ್ಗಳು ಲೆಪರ್ಡ್ಸ್ಗಳಿಗೆ, ಚಿರತೆಗಳಿಗೆ ರಿಲೇಟ್ ಆಗಿದೆ ಅಂತ ಹೇಳಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮೆಥಡಾಲಜಿ ಅಂದ್ರೆ ಯಾವ ರೀತಿಯಂತ ವಿಧಾನವನ್ನ ಈ ಒಂದು ಸೆನ್ಸಸ್ ನಲ್ಲಿ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಮೊದಲನೇದಾಗಿ ಕ್ಯಾಮರಾ ಟ್ರಾಪಿಂಗ್ಸ್ ಗಳನ್ನೇ ಬಳಸ್ಕೊಳ್ತಾರೆ. ನಂತರದಲ್ಲಿ ಹಿಂದಿನ ಸಮೀಕ್ಷೆ ಅಂತ ಈ ಒಂದು ಸಮೀಕ್ಷೆಯಲ್ಲೂ ಕೂಡ ಈ ವರ್ಷ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹುಲಿ ಮೀಸಲು ಹೊಂದಿರುವಂತಹ 18 ರಾಜ್ಯಗಳಲ್ಲಿ ಈ ಒಂದು ಕ್ಯಾಮರಾ ಟ್ರಾಪಿಂಗ್ಸ್ ಗಳನ್ನ ಮಾಡಿದ್ದಾರೆ. ಮತ್ತು ಈ ಒಂದು ರಾಜ್ಯಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಫಾರೆಸ್ಟ್ ಏರಿಯಾಸ್ ಗಳಲ್ಲಿ 15 ಸ್ಕ್ವೇರ್ ಕಿಲೋಮೀಟರ್ ಗಳಂತೆ ಒಂದು ಗ್ರಿಡ್ ಅನ್ನ ರಚಿಸ್ಕೊಳ್ತಾರೆ. ಅಂತ ಹೇಳಿದ್ರೆ 15 ಚದರ ಕಿಲೋಮೀಟರ್ ಗಳಂತೆ ಒಂದು ಭಾಗವನ್ನ, ಅಂದ್ರೆ ಒಂದು ಏರಿಯಾವನ್ನ ಡಿವೈಡ್ ಮಾಡ್ಕೊಂತಾರೆ. ಮತ್ತು ಅದರೊಳಗೆ ಹುಲಿ ಮತ್ತು ಚಿರತೆಗಳ ಹರಡುವಿಕೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಏನನ್ನ ಯೂಸ್ ಮಾಡಿಕೊಂಡು? ಕ್ಯಾಮರಾ ಟ್ರಾಪಿಂಗ್ಸ್ ಗಳನ್ನ ಯೂಸ್ ಮಾಡಿಕೊಂಡು. ಈ ರೀತಿ ಕ್ಯಾಮರಾ ಇಮೇಜಸ್ ಗಳನ್ನ ಬಳಸಿಕೊಂಡು ನಂತರದಲ್ಲಿ ಇವುಗಳ ಸಂಖ್ಯೆಯ ಮೇಲೆ ಎಸ್ಟಿಮೇಷನ್ ಅನ್ನ ಮಾಡಲಾಗುತ್ತೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹಲವಾರು ಕ್ರಿಟಿಕ್ಸ್ ಗಳು ಈ ಒಂದು ಸರ್ವೆ ಬಗ್ಗೆ, ಲೆಪರ್ಡ್ಸ್ ಸೆನ್ಸಸ್ ಸರ್ವೆ ಬಗ್ಗೆ ಕ್ರಿಟಿಸೈಸ್ ಮಾಡಿದ್ದಾರೆ. ಏಕೆ ಕ್ರಿಟಿಸೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವ ರೀತಿನಲ್ಲಿ ಟೈಗರ್ ಸರ್ವೆಯನ್ನ ಕಂಡಕ್ಟ್ ಮಾಡ್ತಾರೆ ಅದೇ ರೀತಿನಲ್ಲಿ ಲೆಪರ್ಡ್ ಗಳ ಸರ್ವೆಯನ್ನು ಕಂಡಕ್ಟ್ ಮಾಡುವಂತದ್ದು ತಪ್ಪು ಅಂತ ಹೇಳಿ ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಇದಕ್ಕೆ ಕಾರಣವಿಷ್ಟೇ, ಲೆಪರ್ಡ್ಸ್ ಗಳು ಬದುಕುವಂತದ್ದು ಫಾರೆಸ್ಟ್ ಗಳ ಎಡ್ಜ್ ನಲ್ಲಿ ಮತ್ತು ಹ್ಯೂಮನ್ ಹ್ಯಾಬಿಟೇಟ್ಸ್ ಅಂತ ಹೇಳಿದ್ರೆ ಮಾನವ ಆವಾಸ್ಥಾನಗಳು ಏನಿರ್ತವೆ, ಆವಾಸ ಸ್ಥಾನ, ಅಲ್ಲಿ ಈ ಲೆಪರ್ಡ್ಸ್ ಗಳು ಬದುಕ್ತವೆ. ಆದ್ರೆ ಹುಲಿಗಳು ಬದುಕುವಂಥದ್ದು ಕಾಡಿನ ಒಳಗಡೆ. ಆದ್ರೆ ಇವೆರಡಕ್ಕೂ ಕೂಡ ಸರ್ವೆ ಮಾಡುವಂತ ವಿಧಾನ ಸೇಮ್ ಆದ್ರೆ ಇದು ಸರಿಯಾದ ರೀತಿಯಲ್ಲಿ ಎಸ್ಟಿಮೇಷನ್ ಅನ್ನ ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ಕ್ರಿಟಿಕ್ಸ್ ಗಳು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ ಗಳನ್ನ ನೀವು ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿರ್ಬೇಕು. ಮತ್ತು ಯಾವ ರೀತಿಯಾದಂತಹ ವಿಧಾನವನ್ನ ಫಾಲೋ ಮಾಡ್ತಾರೆ ಈ ಒಂದು ಲೆಪರ್ಡ್ ಸೆನ್ಸಸ್ ನಲ್ಲಿ ಅಂತ ಹೇಳಿ ಕೂಡ ನೀವು ನೆನ್ಪಿಟ್ಕೊಂಡಿರ್ಬೇಕು. ನಂತರದಲ್ಲಿ ಈಗ ಲೆಪರ್ಡ್ ಸೆನ್ಸಸ್ ಅನ್ನ, ಅಂದ್ರೆ ಗ್ಲೋಬಲ್ ಟೈಗರ್ ಸೆನ್ಸಸ್ ನ ಪಾರ್ಟ್ ಆಗಿರುವಂತಹ ಈ ಒಂದು ಲೆಪರ್ಡ್ ಸೆನ್ಸಸ್ ಅನ್ನ ಈ ಒಂದು ತಿಂಗಳಿನಲ್ಲಿ, ಅಂದ್ರೆ ಈ ಒಂದು ತಿಂಗಳ ಅಂತ್ಯದಲ್ಲಿ ರಿಲೀಸ್ ಮಾಡೋದಕ್ಕೆ ಮುಂದಾಗಿರುವಂತದ್ದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಈಗ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾವನ್ನು ಕೂಡ ಕವರ್ ಮಾಡುವಂತದ್ದು ಪ್ಲಿಮ್ಸ್ ಪಾಯಿಂಟ್ ಆಫ್ ನಿಂದ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದು ಬರುವಂತದ್ದು ಯಾವ ಮಿನಿಸ್ಟ್ರಿ ಕೆಳಗಡೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್, ಈ ಒಂದು ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ. ಮತ್ತು ಈ ಒಂದು ಇನ್ಸ್ಟಿಟ್ಯೂಟ್ ಇರುವಂತದ್ದು ಎಲ್ಲಿ ಬೇಸ್ ಆಗಿರುವಂತದ್ದು ಅಂತ ಹೇಳಿದ್ರೆ ಡೆಹ್ರಾಡೂನ್, ಉತ್ತರಾಖಂಡ್ ನಲ್ಲಿ ಇರುವಂತಹ ಡೆಹ್ರಾಡೂನ್ ನಲ್ಲಿ ಬೇಸ್ ಆಗಿದೆ. ನಂತರದಲ್ಲಿ ಈ ಒಂದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಯಾವ ರೀತಿಯಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ರಿಸರ್ಚ್ ಮತ್ತು ಮ್ಯಾನೇಜ್ಮೆಂಟ್ ನ ವಿಚಾರವಾಗಿ,
ಫಾರ್ ಎಕ್ಸಾಂಪಲ್ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು, ವೈಲ್ಡ್ ಲೈಫ್ ವಿಚಾರವಾಗಿ ಅಕಾಡೆಮಿಕ್ ಕೋರ್ಸಸ್ಗಳನ್ನು ನೀಡುವಂಥದ್ದು ಮತ್ತು ಅಡ್ವೈಸ್ ಅನ್ನು ನೀಡುವಂಥದ್ದು. ಈ ರೀತಿಯಲ್ಲಿ ವೈಲ್ಡ್ ಲೈಫ್ನ ವಿಚಾರವಾಗಿ ರಿಸರ್ಚ್ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಸಹಾಯ ಮಾಡುತ್ತೆ. ಮತ್ತು ಈ ಒಂದು ಇನ್ಸ್ಟಿಟ್ಯೂಟ್ ಎಸ್ಟಾಬ್ಲಿಷ್ ಆಗಿದ್ದಂಥದ್ದು 1982ರಲ್ಲಿ. ಇದೊಂದು ಆಟೋನಮಸ್ ಇನ್ಸ್ಟಿಟ್ಯೂಷನ್ ಆಗಿದೆ ಅಂತ ಹೇಳಿ ಕೂಡ ನೀವು ನೆನ್ಪಿಟ್ಕೊಂಡಿರಿ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಮೊದಲನೇದಾಗಿ ನಾವು ಲೆಪರ್ಡ್ಸ್ಗಳ ಬಗ್ಗೆ ಚರ್ಚೆ ಮಾಡಿದ್ವಿ, ಅವುಗಳ IUCN ಸ್ಟೇಟಸ್ನ ಬಗ್ಗೆ ಚರ್ಚೆ ಮಾಡಿದ್ವಿ. IUCN ಸ್ಟೇಟಸ್ ಏನಿದೆ, ವಲ್ನರೇಬಲ್ ಆಗಿದೆ. ನಂತರದಲ್ಲಿ ಇವುಗಳನ್ನ ಟೈಗರ್ನ ಲೆವೆಲ್ನಲ್ಲಿ ಸೇಮ್ ಸ್ಟೇಟಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಕೆಳಗಡೆ ಶೆಡ್ಯೂಲ್ 1ನ ಕೆಳಗಡೆ, ಮತ್ತು ಸೈಟ್ಸ್ ಲಿಸ್ಟ್ ನಲ್ಲಿ ಅಪೆಂಡಿಕ್ಸ್ 1ನ ಕೆಳಗಡೆ ಕೂಡ ಇದನ್ನ ಲಿಸ್ಟ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ದರೆ, ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 13ರಲ್ಲಿ ಬೆಂಗಳೂರು ಎಡಿಷನ್ ನಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಯಾವ ರೀತಿ ಕಾಂಟ್ರಾಕ್ಷನ್ ಆಗಿದೆ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಇರುವಂತಹ ಆಕ್ಟಿವಿಟೀಸ್ ಗಳ ಕುರಿತಾಗಿ ಎಷ್ಟರ ಮಟ್ಟಿಗೆ ಸಂಕುಚಿತಗೊಂಡಿದೆ, ಕುಂಠಿತಗೊಂಡಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಮತ್ತು ಈ ಒಂದು ಆರ್ಟಿಕಲ್ ನ ಯಾವ ಒಂದು ಇಂಡೆಕ್ಸ್ ನ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ PMI ಅಂತ ಹೇಳಿ ಬರುತ್ತೆ. PMI ಅಂತ ಹೇಳಿದ್ರೆ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅಂತ ಹೇಳಿ. ಇದರ ಬಗ್ಗೆ ನಾವೀಗ ಮುಂದೆ ಚರ್ಚೆ ಮಾಡೋಣ. ಈ ಒಂದು ಇಂಡೆಕ್ಸ್ ನ ಬಗ್ಗೆ ಈ ಒಂದು ಆರ್ಟಿಕಲ್ ನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಇದರಲ್ಲಿ ಹೇಳ್ತಾ ಇದ್ದಾರೆ 4 ತಿಂಗಳುಗಳಿಂದ ಕಂಟಿನ್ಯೂಸ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಕಂಟಿನ್ಯೂಸ್ ಆಗಿ ಸಂಕುಚಿತ ಅಂದ್ರೆ ಕಾಂಟ್ರಾಕ್ಷನ್ ಅನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ ನ ನೀವು ಸಿಲೆಬಸ್ GS3 ಕೆಳಗಡೆ ಬರುವಂತಹ ಇಂಡಿಯನ್ ಎಕನಾಮಿ ಅಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್, ಈ ಒಂದು ಟಾಪಿಕ್ ನ ಕೆಳಗಡೆ ನೀವು ನೋಟ್ಸ್ ಮಾಡ್ಕೊಬಹುದು. ಈಗ ನಾವು ಮೊದಲನೇದಾಗಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅಥವಾ ಯಾರು ಕಂಪೈಲ್ ಮಾಡ್ತಾರೆ ಅಂತ ಹೇಳಿ ನಾವು ನೆನ್ಪಿಟ್ಟುಕೊಳ್ಳಬೇಕಾದಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಕಂಪೈಲ್ ಮಾಡುವಂಥದ್ದು IHS ಮಾರ್ಕೆಟ್ ಅಂತ ಹೇಳಿ ಒಂದು ಪ್ರೈವೇಟ್ ಕಂಪನಿ ಇದೆ. ಈ ಒಂದು IHS ಮಾರ್ಕೆಟ್ ಕಂಪನಿ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅನ್ನ ಪ್ರತಿ ತಿಂಗಳು ಕೂಡ ಮಂತ್ಲಿ ಪ್ರತಿ ತಿಂಗಳು ಕೂಡ ಇದನ್ನ ರಿಲೀಸ್ ಮಾಡ್ತಾರೆ. ಮತ್ತು ಈ ಒಂದು ಡೇಟಾವನ್ನ ಕಂಪೈಲ್ ಮಾಡಬೇಕಾದ್ರೆ 40ಕ್ಕೂ ಹೆಚ್ಚಿನ ಎಕನಾಮಿಕ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೊಳ್ತಾರೆ. ಮತ್ತು ಯಾವ ಫ್ಯಾಕ್ಟರ್ಸ್ ಗಳನ್ನ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ GDP ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ಒಂದು ಕಂಟ್ರಿ ಎಕ್ಸ್ಪೋರ್ಟ್ ಮಾಡುತ್ತೆ, ರಫ್ತು ಮಾಡುತ್ತೆ ಅಂತ ಹೇಳಿ, ಮತ್ತು ಕೆಪಾಸಿಟಿ ಯುಟಿಲೈಸೇಷನ್, ಎಂಪ್ಲಾಯ್ಮೆಂಟ್ ಮತ್ತು ಇನ್ವೆಂಟರೀಸ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಈ ಎಲ್ಲ ಫ್ಯಾಕ್ಟರ್ಸ್ ಗಳನ್ನ ಈ ಒಂದು PMI ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಾದ್ರೆ IHS ಮಾರ್ಕೆಟ್ ಕಂಪನಿ ಈ ಎಲ್ಲ ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ನಂತರದಲ್ಲಿ ಈ ಒಂದು ಡೇಟಾ ಎಷ್ಟರ ಮಟ್ಟಿಗೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಕಾರ್ಪೊರೇಟ್ ಪ್ರೊಫೆಷನಲ್ಸ್ ಗಳಿಗಾಗಿರ್ಬೋದು ಅಥವಾ ಫೈನಾನ್ಷಿಯಲ್ ಪ್ರೊಫೆಷನಲ್ಸ್ ಗಳಿಗಾಗಿರ್ಬೋದು, ಒಂದು ಎಕನಾಮಿನಲ್ಲಿ ಒಂದು ಎಕನಾಮಿ ಯಾವ ರೀತಿ ವರ್ಕ್ ಆಗ್ತಿದೆ ಅದರ ಬಗ್ಗೆ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಪಡ್ಕೊಳ್ಳೋದಕ್ಕೆ, ಮತ್ತು ಮಾರ್ಕೆಟ್ ಯಾವ ರೀತಿಯಲ್ಲಿ ವರ್ತಿಸ್ತಾ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಮತ್ತು ಮಾರ್ಕೆಟ್ ನಲ್ಲಿ ಇರುವಂತಹ ಆಪರ್ಚುನಿಟೀಸ್ಗಳು ಅಂದ್ರೆ ಯಾವ ರೀತಿಯಲ್ಲಿ ಮಾರ್ಕೆಟ್ ನಲ್ಲಿ ಇರುವಂತಹ ಅವಕಾಶಗಳ ಬಗ್ಗೆ ಒಂದು ಬ್ರಾಡರ್ ಪಿಕ್ಚರ್ ಅನ್ನ ಕೊಡೋದ್ರಲ್ಲಿ ಈ ಒಂದು ಇಂಡೆಕ್ಸ್ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಸಹಾಯ ಮಾಡುತ್ತೆ. ಈ ಒಂದು ಪಾಯಿಂಟ್ ಅನ್ನು ನೀವು ನೆನ್ಪಿಟ್ಕೊಂಡಿರಿ. ಮತ್ತು ನಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಈ ಇಂಡೆಕ್ಸ್ ಗಳಾಗಿರ್ಬೋದು, ರಿಪೋರ್ಟ್ ಗಳಾಗಿರ್ಬೋದು, ಕಮಿಟೀಸ್ ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತ ಹೇಳಿ ನಮಗೆ ಗೊತ್ತಿದೆ. ಆದ ಕಾರಣದಿಂದಾಗಿ ಈ ಒಂದು ಇಂಡೆಕ್ಸ್ ಅನ್ನ ಯಾರು ರಿಲೀಸ್ ಮಾಡ್ತಾರೆ ಮತ್ತು ಇದರಲ್ಲಿ ಕನ್ಸಿಡರ್ ಮಾಡುವಂತ ಫ್ಯಾಕ್ಟರ್ಸ್ ಗಳು ಏನು, ಮತ್ತು ಇದು ಯಾವ ರೀತಿಯಲ್ಲಿ ಸಹಾಯವಾಗುತ್ತೆ ನಮ್ಮ ದೇಶಕ್ಕೆ ಮತ್ತು ಬೇರೆ ಪ್ರೈವೇಟ್ ಫೈನಾನ್ಷಿಯಲ್ ಮತ್ತು ಕಾರ್ಪೊರೇಟ್ ಪ್ರೊಫೆಷನಲ್ಸ್ ಗಳಿಗೂ ಕೂಡ ಒಂದು ಮಾರ್ಕೆಟ್ ನ ಅರ್ಥ ಮಾಡಿಕೊಳ್ಳುವಲ್ಲಿ ಈ ಒಂದು ಇಂಡೆಕ್ಸ್ ಸಹಾಯ ಮಾಡುತ್ತೆ ಅಂತ ಹೇಳಿ ಈ ರೀತಿಯಂತ ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಂಡಿರಿ. ನಂತರದಲ್ಲಿ ಈ ಒಂದು ಆರ್ಟಿಕಲ್ಗೆ ಮುಂದುವರೆದಿದ್ದೆ ಆದರೆ ಈ ಒಂದು ಆರ್ಟಿಕಲ್ ನಲ್ಲಿ ಏನ್ ಚರ್ಚೆ ಮಾಡ್ತಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಭಾರತದಲ್ಲಿ ಆಕ್ಟಿವಿಟೀಸ್ ಗಳು ಕಾಂಟ್ರಾಕ್ಟ್ ಆಗ್ತಿದೆ, ಸಂಕುಚಿತಗೊಳ್ತಿದೆ, ಅದು ಕೂಡ 4 ತಿಂಗಳುಗಳಿಂದ ಸ್ಟ್ರೈಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಆಕ್ಟಿವಿಟೀಸ್ ಗಳು ಸಂಕುಚಿತಗೊಂಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಂತರದಲ್ಲಿ ಈ ಒಂದು ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ನ ಕೆಳಗಡೆ ಪಾಯಿಂಟ್ಸ್ ಗಳನ್ನ ಕೊಡ್ತಾರೆ. ಈಗ 50ಗಿಂತ ಇಂಡೆಕ್ಸ್ ಜಾಸ್ತಿ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಎಕನಾಮಿ ಎಕ್ಸ್ಪ್ಯಾಂಡ್ ಆಗ್ತಿದೆ, ಇದೊಂದು ಪಾಸಿಟಿವ್ ರೀತಿಯಲ್ಲಿ ಒಂದು ಎಕನಾಮಿ ಎಕ್ಸ್ಪಾನ್ಷನ್ ಆಗ್ತಿದೆ ಅಂತ ಹೇಳಿ ಅರ್ಥ ಮಾಡಿಸಿದ್ರೆ, 50ಗಿಂತ ಕಡಿಮೆ ವ್ಯಾಲ್ಯೂ ಸಿಕ್ಕಂತ ಸಂದರ್ಭದಲ್ಲಿ 50ಗಿಂತ ಕಡಿಮೆ ಒಂದು ದೇಶಕ್ಕೆ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದಂತ ಸಂದರ್ಭದಲ್ಲಿ ಅದು ಕಾಂಟ್ರಾಕ್ಷನ್ ಅನ್ನ ಡೆನೋಟ್ ಮಾಡುತ್ತೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಈಗ ಭಾರತದ ಸ್ಕೋರ್ಸ್ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಜೂನ್ ನಲ್ಲಿ 47.2 ಇತ್ತು, ಈಗ ಜುಲೈನಲ್ಲಿ ಇದು 46ಕ್ಕೆ ಇಳಿದಿದೆ. ಅಂತ ಹೇಳಿದ್ರೆ ನಾವು ಹೆಚ್ಚಿನ ಮಟ್ಟದಲ್ಲಿ ಕಾಂಟ್ರಾಕ್ಷನ್ ಅನ್ನು ನೋಡ್ತಿದ್ದೀವಿ.
ಇದ್ದೇವೆ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇದಕ್ಕೆಲ್ಲ ಒಂದು ರೀತಿಯಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಕೋವಿಡ್-19 ಪ್ಯಾಂಡಮಿಕ್ ಇರುವಂತಹ ಹಿನ್ನೆಲೆಯಲ್ಲಿ. ಇಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಬೇಕು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಕಂಟಿನ್ಯೂಸ್ ಆಗಿ ಯಾಕೆ ನಾವು ಸಂಕುಚಿತ ಮಾರ್ಕೆಟನ್ನು ನೋಡ್ತಿದ್ದೇವೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಎಕ್ಸ್ಪೋರ್ಟ್ಸ್ಗಳು ಕಡಿಮೆ ಆಗ್ತಿದ್ದಾವೆ. ನಮ್ಮ ಭಾರತ ದೇಶ ಹೊರ ದೇಶಗಳಿಗೆ ರಫ್ತು ಮಾಡೋದನ್ನು ಕಡಿಮೆ ಮಾಡ್ಕೊಂಡಿದೆ, ಅದರಿಂದಾಗಿ ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಆಗ್ತಿದೆ. ನಂತರದಲ್ಲಿ ಕಾಮನ್ ಪೀಪಲ್ ಅಂದರೆ ಸಾಮಾನ್ಯ ಜನರ ಬಳಿ ಕೂಡ ಹಣ ಕಡಿಮೆ ಇರೋದ್ರಿಂದ ಡಿಮಾಂಡ್ ಕಡಿಮೆ ಇದೆ. ಈಗ ಡಿಮಾಂಡ್ ಕಡಿಮೆ ಇದೆ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಪ್ರೊಡಕ್ಷನ್ ಕೂಡ ಕಡಿಮೆ ಆಗುತ್ತೆ. ಇದು ಕೂಡ ಒಂದು ರೀತಿಯಲ್ಲಿ ರೀಸನ್ ಆಗುತ್ತೆ. ಮತ್ತು ಮುಂದುವರಿದು ಹೇಳೋದಾದ್ರೆ, ಕೋವಿಡ್-19 ಪ್ಯಾಂಡಮಿಕ್ ಇರುವಂತಹ ಹಿನ್ನೆಲೆಯಲ್ಲಿ ಲಾಕ್ಡೌನ್ಗಳು ಆದಂತಹ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್ ಕ್ರಂಚ್ ಕೂಡ ಆಯಿತು ಅಂತ ಹೇಳಿದ್ರೆ ಕೆಲಸಗಾರರ ಸಂಖ್ಯೆ ಕಡಿಮೆ ಆಯಿತು. ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಥವಾ ಈ ಆಕ್ಟಿವಿಟೀಸ್ಗಳಲ್ಲಿ ಪಾಲ್ಗೊಳ್ಳುವಿಕೆಯಲ್ಲೂ ಕೂಡ ಕಡಿಮೆ ಆಯಿತು. ಈ ರೀತಿಯಲ್ಲಿ ಒಂದು ಪ್ರಾಬ್ಲಮ್ ಆದರೆ ನಂತರದಲ್ಲಿ ಈ ರೀತಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕ್ಲೋಸ್ ಆಗ್ತಾ ಬಂದರೆ ಒಂದು ಪ್ರೈಮರಿ ರಿಸೋರ್ಸ್ ಅಥವಾ ಗೂಡ್ಸ್ ಏನು ಇರುತ್ತೆ, ಈ ಪ್ರೈಮರಿ ಗೂಡ್ಸ್ ಅಂತ ಹೇಳಿದ್ರೆ ಕಚ್ಚಾ ವಸ್ತುಗಳು ಅಂತ ಏನು ಕರಿತೀವಿ ನಾವು ಕನ್ನಡದಲ್ಲಿ, ಈ ಕಚ್ಚಾ ವಸ್ತುಗಳ ಕೊರತೆ ಕಂಡಂಥ ಸಂದರ್ಭದಲ್ಲಿ ಇದು ಬೇರೊಂದು ಇಂಡಸ್ಟ್ರಿಯ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಈಗ ಉದಾಹರಣೆ ಮೂಲಕವಾಗಿ ಹೇಳೋದಾದ್ರೆ, ಮೈನಿಂಗ್ ಅನ್ನು ನಾವು ಪ್ರೈಮರಿ ಸೆಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈ ಮೈನಿಂಗ್ ಸರಿಯಾದ ರೀತಿಯಲ್ಲಿ ಪ್ರೈಮರಿ ಸೆಕ್ಟರ್ನಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಸೆಕೆಂಡರಿ ಸೆಕ್ಟರ್ನಲ್ಲಿ ಐರನ್ ಅಥವಾ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗೋದಿಲ್ಲ. ಅಂದ್ರೆ ಒಂದು ಇಂಡಸ್ಟ್ರೀಸ್ನಲ್ಲಿ ಪ್ರೊಡಕ್ಷನ್ ವಿಚಾರವಾಗಿ ಚೇಂಜಸ್ಗಳು ಆದಂಥ ಸಂದರ್ಭದಲ್ಲಿ ಅದು ಮತ್ತೊಂದು ಇಂಡಸ್ಟ್ರಿಯ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ. ಈ ಒಂದು ಪಾಯಿಂಟ್ ನಿಮಗೆ ಅರ್ಥವಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟು ಪಾಯಿಂಟ್ಗಳನ್ನ ಟೋಟಲ್ ಆಗಿ ಇಷ್ಟು ಪಾಯಿಂಟ್ಗಳು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸಂಕುಚಿತಗೊಳ್ಳೋದಕ್ಕೆ ಕಾರಣವಾಗಿದೆ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡಿರಿ. ಮತ್ತು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯಾವ ಇಂಡೆಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ PMI ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್. ಇದನ್ನು ರಿಲೀಸ್ ಮಾಡುವಂಥದ್ದು IHS ಮಾರ್ಕೆಟ್ ಅನ್ನುವಂಥ ಒಂದು ಕಂಪನಿ ಅಂತ ಹೇಳಿ. ಇಷ್ಟು ಪಾಯಿಂಟ್ಗಳನ್ನ ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೀವು ನೋಟ್ಸ್ ಮಾಡಿಟ್ಕೊಂಡಿರಿ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ರೆ, ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 11ರಲ್ಲಿ ಬೆಂಗಳೂರು ಎಡಿಷನ್ನಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ನ ಬಗ್ಗೆ, MG ನರೇಗಾ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಮತ್ತು ಇಲ್ಲಿ ಹಣಕಾಸಿನ ಕೊರತೆ ಆಗಿರುವಂಥದ್ದು, ಈ ಒಂದು ಸ್ಕೀಮ್ನ ಕೆಳಗಡೆ ಫೈನಾನ್ಷಿಯಲ್ ಕ್ರಂಚ್ ಆಗಿರುವಂಥ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಇದರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ಈ ಒಂದು ಆರ್ಟಿಕಲ್ ಅನ್ನು ನೀವು ಸಿಲೆಬಸ್ GS2 ಕಡೆ ಬರುವಂತಹ ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ದ ಪಾಪ್ಯುಲೇಷನ್ ಮತ್ತು ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬಹುದು. ಈಗ ನಾವು ಮುಂದುವರೆದು ಮೊದಲನೇದಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಇದು ಈ ಒಂದು ಕಾಯ್ದೆ ಪಾಸ್ ಆದಂಥದ್ದು 2005ರಲ್ಲಿ. ಈ ಒಂದು ಕಾಯ್ದೆ ಪಾಸ್ ಆಗೋದರ ಮುಖಾಂತರವಾಗಿ ನಮ್ಮ ದೇಶದಲ್ಲಿ ದ ರೈಟ್ ಟು ವರ್ಕ್, ಕೆಲಸಕ್ಕಾಗಿ ಒಂದು ಹಕ್ಕನ್ನು ನೀಡಲಾಗಿದೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ರೂರಲ್ ಏರಿಯಾಸ್ಗಳಲ್ಲಿ ಲೀಗಲಿ ಒಬ್ಬ ಪರ್ಸನ್ಗೆ ಎಂಪ್ಲಾಯ್ಮೆಂಟನ್ನು ಪ್ರೊವೈಡ್ ಮಾಡ್ತಾರೆ. ಅದು ಕೂಡ ಅಟ್ಲೀಸ್ಟ್ 100 ದಿನಗಳ ಕೆಲಸವನ್ನು ಪ್ರೊವೈಡ್ ಮಾಡ್ತಾರೆ ಮತ್ತು ಇದಕ್ಕೆ ವೇಜಸ್ ಅನ್ನು ಅಂದರೆ ಸಂಬಳವನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ನಂತರದಲ್ಲಿ ಈ ಒಂದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ನ ಕೆಳಗಡೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದು ಲೀಗಲಿ ಕೆಲಸವನ್ನು ಪ್ರೊವೈಡ್ ಮಾಡೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಾಲಿಟಿ ಆಫ್ ಲೈಫನ್ನು ಎನ್ಶೂರ್ ಮಾಡ್ದಂಗೆ ಆಗುತ್ತೆ. ಮತ್ತು ಒಂದು ರೂರಲ್ ಏರಿಯಾಸ್ಗಳಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಎಕನಾಮಿಯನ್ನು ಅಂದರೆ ಅಲ್ಲಿನ ಮಾರುಕಟ್ಟೆಯ ಸ್ಥಿತಿಯನ್ನು ಕೂಡ ಬೆಂಬಲಿಸಿದಂತೆ ಆಗುತ್ತೆ ಈ ಒಂದು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ನ ಕೆಳಗಡೆ. ನಂತರದಲ್ಲಿ ಇದರ ಮುಖಾಂತರವಾಗಿ ಅರ್ಬನ್ ಮೈಗ್ರೇಷನ್ ಅನ್ನು ಕಡಿಮೆ ಮಾಡಬಹುದು ಮತ್ತು ಇದರ ಜೊತೆಗೆ ರೂರಲ್ ಏರಿಯಾಸ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೂಡ ಅಂದರೆ ಮೂಲಭೂತ ಸೌಕರ್ಯವನ್ನು ಕೂಡ ಡೆವಲಪ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಬಾವಿಗಳನ್ನು, ಪಾಂಡ್ಸ್ಗಳನ್ನು, ರೋಡ್ಸ್ಗಳನ್ನು, ಕೆನಲ್ಸ್ಗಳನ್ನು ಬಿಲ್ಡ್ ಮಾಡೋದ್ರ ಮುಖಾಂತರವಾಗಿ ಒಂದು ಅಸೆಟ್ ಅನ್ನು ರೂರಲ್ ಏರಿಯಾಸ್ಗಳಲ್ಲಿ ಕ್ರಿಯೇಟ್ ಮಾಡಬಹುದು. ಮೊದಲನೇದಾಗಿ ಅರ್ಬನ್ ಮೈಗ್ರೇಷನ್ ಅನ್ನು ಕಡಿಮೆ ಮಾಡಬಹುದು, ನಂತರದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಪ್ರೊವೈಡ್ ಮಾಡಬಹುದು ಮತ್ತು ಗ್ಯಾರಂಟಿಯಾಗಿ ಎಂಪ್ಲಾಯ್ಮೆಂಟ್ ಅನ್ನು ಪ್ರೊವೈಡ್ ಮಾಡೋದ್ರಿಂದ ಹಣದ ಕೊರತೆಯನ್ನು ಕೂಡ ನೀಗಿಸಬಹುದು ಅಂತ ಹೇಳಿದ್ರೆ ಅವರಿಗೆ ಸಂಬಳದ ಖಾತ್ರಿಯೂ ಕೂಡ ಸಿಗುತ್ತೆ. ಇದರ ಮುಖಾಂತರವಾಗಿ ನಮ್ಮ ಸಮಾಜದಲ್ಲಿ ಸೋಷಿಯಲ್ ಇನ್ಕ್ಲೂಷನ್ಗೆ ದಾರಿ ಮಾಡಿಕೊಡಲಾಗುತ್ತೆ ಮತ್ತು ಅವರಿಗೆ ಒಂದು ಜೀವನೋಪಾಯವನ್ನು ಅಂದರೆ ಲೈವ್ಲಿಹುಡ್ಗೆ ಸಹಾಯ ಮಾಡಿದಂತೆ ಆಗುತ್ತೆ. ಮತ್ತು ಇದರ ಜೊತೆಗೆ 100 ದಿನಗಳ ಕೆಲಸವನ್ನು ಇಲ್ಲಿ ನಾವು ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಂತ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ಕಿಲ್ ಲೇಬರರ್ಸ್ಗಳ ಅವಶ್ಯಕತೆ ಇರೋದಿಲ್ಲ. ಅನ್ಸ್ಕಿಲ್ಡ್ ಲೇಬರರ್ಸ್ಗಳಿಗೆ 100 ದಿನಗಳ ಕೆಲಸವನ್ನು ಖಾತ್ರಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಕ್ವಾಲಿಟಿ ಆಫ್ ಲೈಫ್ ಎನ್ಹಾನ್ಸ್ ಮಾಡೋದ್ರಲ್ಲಿ ಅದನ್ನು ಎನ್ಶೂರ್ ಮಾಡ್ದಂಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ಇಷ್ಟು ಪಾಯಿಂಟ್ಗಳನ್ನ ನೀವು MG ನರೇಗಾದ ಬಗ್ಗೆ ಬೇಸಿಕ್ಸ್ ಆಗಿ ತಿಳ್ಕೊಂಡಿರಬೇಕು. ಮತ್ತು ಇದರ ಜೊತೆಗೆ ಈ ಒಂದು ಆಕ್ಟ್ ಅಂದರೆ ಈ ಒಂದು MG ನರೇಗಾ ಏನು ಸ್ಕೀಮ್ ಇದೆ ಇದು ಬರುವಂಥದ್ದು ಯಾವ ಮಿನಿಸ್ಟ್ರಿ ಕೆಳಗಡೆ ಅನ್ನುವಂಥದ್ದು ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು. ಇದು ಬರುವಂಥದ್ದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ನ ಕೆಳಗಡೆ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಬೇಕಾಗುತ್ತೆ. ಈಗ ನಾವು ಇವತ್ತಿನ ನ್ಯೂಸ್ ಪೇಪರ್ ಆರ್ಟಿಕಲ್ ಚರ್ಚೆಗೆ ಮುಂದುವರಿಯೋಣ. ಈಗ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿ ಕೇವಲ 1/3 ಅಷ್ಟು ಅಂದರೆ ಆರ್ಥಿಕ ವರ್ಷದ 1/3 ಭಾಗದಷ್ಟು ಮಾತ್ರ ಕಳೆದಿದೆ. MG ನರೇಗಾ ಅಂದರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ನ ಈ ಒಂದು ಸ್ಕೀಮ್ನ ಕೆಳಗಡೆ 1 ಲಕ್ಷ ಕೋಟಿಯಷ್ಟು ಅಲೋಕೇಶನ್ ಮಾಡಲಾಗಿತ್ತು.
ಈಗ 1,00,000 ಕೋಟಿಯಲ್ಲಿ 48,500 ಕೋಟಿಯಷ್ಟು ಖರ್ಚಾಗಿದೆ, ಅಲೋಕೇಟೆಡ್ ಫಂಡ್ಸ್ ಆಲ್ಮೋಸ್ಟ್ ಅರ್ಧದಷ್ಟು ಖರ್ಚಾಗಿದೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಬೇಕು, ಇನ್ನು ಕೂಡ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿ ಕೇವಲ 1/3 ಭಾಗದಷ್ಟು ಮಾತ್ರ ಕಳೆದಿದೆ, ಇನ್ನು ಅರ್ಧವನ್ನು ನಾವು ತಲುಪಿಲ್ಲ. ಅಷ್ಟರ ಒಳಗೆ ಅಲೋಕೇಟೆಡ್ ಫಂಡ್ಸ್ನಲ್ಲಿ ಅರ್ಧದಷ್ಟನ್ನು ನಾವು ಖರ್ಚು ಮಾಡಿಬಿಟ್ಟಿದ್ದೇವೆ ಈ ಒಂದು ಸ್ಕೀಮ್ನ ಕೆಳಗಡೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರಿಂದಾಗಿ ಇಲ್ಲಿ ಅರ್ಥವಾಗುತ್ತೆ ಎಷ್ಟರ ಮಟ್ಟಿಗೆ MG ನರೇಗಾ ಸ್ಕೀಮ್ನ ಕೆಳಗಡೆ ಫೈನಾನ್ಷಿಯಲ್ ಕ್ರಂಚ್ ಅಂದರೆ ಹಣಕಾಸಿನ ಕೊರತೆ ಇದೆ ಅಂತ ಹೇಳಿ ನಮಗೆ ಅರ್ಥವಾಗುತ್ತೆ. ನಂತರದಲ್ಲಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ರೆಫರೆನ್ಸ್ಗೆ ಯೂಸ್ ಮಾಡಿರುವಂತಹ ಸರ್ವೆ ಯಾರ್ದು ಅಂತ ಹೇಳಿದ್ರೆ, ಇಲ್ಲಿ ಯಾವ ಸರ್ವೆ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ APF ಅಂತ ಹೇಳಿ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಪಬ್ಲಿಷ್ ಮಾಡಿರುವಂತಹ ಒಂದು ಸರ್ವೆ ಪ್ರಕಾರವಾಗಿ ಅವರು 13 ಸ್ಟೇಟ್ಗಳಲ್ಲಿ ಸರ್ವೆ ಮಾಡಿದ್ದಾರೆ. ಅವರಿಗೆ ತಿಳಿದು ಬಂದಿದೆ ಗ್ರಾಮ ಪಂಚಾಯತಿನಲ್ಲಿ ಅರ್ಧದಷ್ಟು ಹಣ ಈ ಒಂದು ಫಂಡ್ನ ಕೆಳಗಡೆ ಆಲ್ರೆಡಿ ಖರ್ಚಾಗಿದೆ ಮತ್ತು ಲೋವರ್ ಎಂಪ್ಲಾಯ್ಮೆಂಟ್ ರೇಟನ್ನು ಕೂಡ ನಾವು ಕಾಣ್ತಿದ್ದೇವೆ. ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಲೋವರ್ ಎಂಪ್ಲಾಯ್ಮೆಂಟ್ ರೇಟನ್ನು ಕೂಡ ನಾವು ಕಾಣ್ತಿದ್ದೇವೆ. ಏಕೆ ಅಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿಸುವಂತಹ ಸಂದರ್ಭದಲ್ಲಿ ಮಳೆಗಾಲ ತೊಂದರೆ ಮಾಡುತ್ತೆ, ಅಂದರೆ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಇರುವಂತಹ ಸಂದರ್ಭದಲ್ಲಿ ಮಳೆ ತೊಂದರೆ ಕೊಡುತ್ತೆ. ಇದರಿಂದಾಗಿ ಹಲವಾರು ಉದ್ಯೋಗಗಳು ನಿಲ್ಲೋದ್ರಿಂದ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದೊಂದು ಜೀವನೋಪಾಯಕ್ಕೆ ಅಂದರೆ ಲೈವ್ಲಿಹುಡ್ಗೆ ಕಾರಣವಾಗಿರುವಂತಹ ಈ ಒಂದು MG ನರೇಗಾ ಸ್ಕೀಮ್ನಲ್ಲಿ ಹಲವಾರು ಅಂದರೆ ಲಕ್ಷಾಂತರ ಫ್ಯಾಮಿಲಿಗಳು ಈ ಒಂದು ಸ್ಕೀಮ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಆದ್ರಿಂದಾಗಿ ಇಲ್ಲಿ ಕೇವಲ 100 ದಿನಗಳ ಕೆಲಸವನ್ನು ಮಾತ್ರ ಫಿಕ್ಸ್ ಮಾಡಿರುವಂಥದ್ದು ಸರಿಯಲ್ಲ ಅಂತ ಹೇಳಿ ಕೂಡ ಈ ಒಂದು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ನಲ್ಲಿ ಈ ಒಂದು ಸರ್ವೆಯಲ್ಲಿ ನಮಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ನಂತರದಲ್ಲಿ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಏನನ್ನ ರಿಕಮೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತಷ್ಟು 1,00,000 ಕೋಟಿಯನ್ನು ಮತ್ತೆ ಈ ಸ್ಕೀಮ್ಗೆ ನೀವು ಅಲೋಕೇಟ್ ಮಾಡಿ, ಇದರ ಜೊತೆಗೆ 100 ದಿನಗಳ ಏನು ಈ ಒಂದು ಸ್ಕೀಮ್ ಇದೆ ಅಂದರೆ ಎಂಪ್ಲಾಯ್ಮೆಂಟ್ ಸ್ಕೀಮ್ ಇದೆ, ಇದನ್ನು 200 ದಿನಗಳಿಗೆ ಅಂದರೆ ಒಂದು ಮನೆಗೆ 200 ದಿನಗಳಿಗೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳಿ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ತಮ್ಮ ಸರ್ವೆಯಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಮೊದಲನೇದಾಗಿ ಫೈನಾನ್ಷಿಯಲ್ ಕ್ರಂಚಸ್ ಅಂತ ಹೇಳಿದ್ರೆ ಹಣಕಾಸಿನ ಕೊರತೆಯ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಮತ್ತಷ್ಟು 1,00,000 ಕೋಟಿಯನ್ನ ಈ ಒಂದು ಸ್ಕೀಮ್ಗೆ ನೀವು ನಿಗದಿ ಮಾಡಿ, ನಂತರದಲ್ಲಿ ನಿಗದಿತ ದಿನಗಳು ಏನಿದ್ದಾವೆ ಕೆಲಸ ಮಾಡೋದಕ್ಕೆ 100 ದಿನಗಳ ಮಿನಿಮಮ್ ಗ್ಯಾರಂಟಿ ಎಂಪ್ಲಾಯ್ಮೆಂಟ್, ಇದನ್ನ 200 ಡೇಸ್ಗೆ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳಿ ಇದರಲ್ಲಿ ಕೇಳ್ತಾ ಇದ್ದಾರೆ. ಇದರ ಜೊತೆಗೆ ಹೊಸ ಪ್ರಾಜೆಕ್ಟ್ಸ್ಗಳನ್ನು ಆಡ್ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಜಾರ್ಖಂಡ್ ಗವರ್ಮೆಂಟ್ ಮಾಡಿರುವಂತೆ 20,000 ಎಕರೆಯ ಲ್ಯಾಂಡ್ ನಲ್ಲಿ ಫ್ರೂಟ್ ಪ್ಲಾಂಟೇಶನ್ ವರ್ಕ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಫ್ರೂಟ್ ಪ್ಲಾಂಟೇಶನ್ ವರ್ಕ್ ಅನ್ನ MG ನರೇಗಾ ಸ್ಕೀಮ್ ನ ಕೆಳಗಡೆನೆ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಅನ್ಸ್ಕಿಲ್ಡ್ ಲೇಬರರ್ಸ್ಗೆ ಈ ಒಂದು ರೂರಲ್ ಏರಿಯಾಸ್ಗಳಲ್ಲಿ ಜಾಬ್ ಅನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಇದೇ ರೀತಿಯಲ್ಲಿ ಬೇರೆ ರಾಜ್ಯಗಳಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಬಿಹಾರ್ ಆಗಿರ್ಬೋದು, ಛತ್ತೀಸ್ಗಢ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಈ ತರದ ಸ್ಟೇಟ್ಗಳಲ್ಲಿ ಮಾನ್ಸೂನ್ ಇಂದಾಗಿ ಅಂದ್ರೆ ಮಳೆಗಾಲದ ಹಿನ್ನೆಲೆಯಲ್ಲಿ ಕೆಲಸ ಕಡಿಮೆ ಆಗಿದೆ. ಏಕೆ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ವರ್ಕ್ಗಳನ್ನ ಕಂಡಕ್ಟ್ ಮಾಡೋದ್ರಿಂದ ಮತ್ತು ಮಳೆಗಾಲದ ಹಿನ್ನೆಲೆಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ಗಳಿಗೆ ತೊಂದರೆ ಆಗೋದ್ರಿಂದ ಏನಾಗಿದೆ ಅಂತ ಹೇಳಿದ್ರೆ ಬಿಹಾರ್, ಛತ್ತೀಸ್ಗಢ, ಗುಜರಾತ್ ಅಂತ ಸ್ಟೇಟ್ಗಳಲ್ಲಿ ಹೈ ಡಿಮ್ಯಾಂಡ್ ಇದ್ರೂ ಕೂಡ ಅಂದ್ರೆ ಜಾಬ್ಗೆ ಎಂಪ್ಲಾಯ್ಮೆಂಟ್ಗೆ ಹೈ ಡಿಮ್ಯಾಂಡ್ ಇದ್ರೂ ಕೂಡ ಅವರುಗಳಿಗೆ ಕೆಲಸವನ್ನ ಕೊಡೋದಕ್ಕೆ ಆಗ್ತಿಲ್ಲ. ಆದರೆ ಜಾರ್ಖಂಡ್ ಗೌರ್ಮೆಂಟ್ ಏನು ಮಾಡಿದೆ ಅಂತ ಹೇಳಿದ್ರೆ ಈ ಒಂದು ಮಳೆಗಾಲದ ಸಂದರ್ಭದಲ್ಲಿಯೂ ಕೂಡ 20,000 ಎಕರೆಯನ್ನು ಕೊಂಡ್ಕೊಂಡು ಫ್ರೂಟ್ ಪ್ಲಾಂಟೇಶನ್ ವರ್ಕ್ ಅನ್ನ MG ನರೇಗಾ ಆಕ್ಟ್ ನ ಕೆಳಗಡೆನೆ ಮಾಡ್ತಾ ಇದ್ದಾರೆ. ಇದೊಂದು ಬೆಸ್ಟ್ ಪ್ರಾಕ್ಟೀಸ್ ಅಂತಾನೆ ಹೇಳ್ಬೋದು. MG ನರೇಗಾ ಆಕ್ಟ್ ನ ಕೆಳಗಡೆ ಅನ್ಸ್ಕಿಲ್ಡ್ ರೂರಲ್ ಏರಿಯಾದ ಲೇಬರರ್ಸ್ ಗಳಿಗೂ ಕೂಡ ಕೆಲಸವನ್ನ ಕೊಡುವಂತ ಹಿನ್ನೆಲೆಯಲ್ಲಿ. ನಂತರದಲ್ಲಿ ಮುಂದುವರೆದು ಈ ಒಂದು ಆರ್ಟಿಕಲ್ ನಲ್ಲಿ ಹೇಳ್ತಾರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಬಗ್ಗೆ. ಅಂದ್ರೆ ಈ ಒಂದು ಸ್ಕೀಮ್ ನ ಕೆಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಹೇಳಿದಂತೆ 100 ದಿನಗಳ ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಅನ್ನ ಕೊಡ್ತಾರೆ. ಇದರ ಜೊತೆಗೆ ಸಂಬಳವನ್ನು ಕೂಡ ನಿಗದಿ ಮಾಡಲಾಗಿರುತ್ತೆ. ಇದನ್ನು ಅವರ ಖಾತೆಗೆ ನೇರವಾಗಿ ಜಮಾ ಮಾಡ್ತಾರೆ. ಈ ರೀತಿ ನೇರವಾಗಿ ಖಾತೆಗೆ ಹಣ ಹೋಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರೂರಲ್ ಏರಿಯಾಸ್ಗಳಲ್ಲಿ ಬ್ಯಾಂಕ್ಗಳಲ್ಲಿ ಸರಿಯಾದ ಕೆಪಾಸಿಟಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಬ್ಯಾಂಕ್ನಲ್ಲಿ ಇಲ್ದನೇ ಇರುವಂತಹ ಕಾರಣದಿಂದಾಗಿ ಆ ಬ್ಯಾಂಕ್ಗಳಲ್ಲಿ ಓವರ್ ಕ್ರೌಡಿಂಗ್ ಆಗ್ತಿದೆ. ಅದರಲ್ಲೂ ಕೂಡ COVID-19 ಪ್ಯಾಂಡಮಿಕ್ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಓವರ್ ಕ್ರೌಡಿಂಗ್ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಡೈರೆಕ್ಟ್ ಆಗಿ ಜನಗಳ ಹೆಲ್ತ್ ನ ಮೇಲೆ ಅಂದ್ರೆ ಅವರ ಆರೋಗ್ಯದ ಮೇಲೂ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಆದ್ರಿಂದಾಗಿ ಈ ಒಂದು ಓವರ್ ಕ್ರೌಡಿಂಗ್ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ರೂರಲ್ ಬ್ಯಾಂಕ್ಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಕೆಪಾಸಿಟಿನ ಇನ್ಕ್ರೀಸ್ ಮಾಡಬೇಕು. ಇದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕೂಡ ನಾವು ರೂರಲ್ ಏರಿಯಾಸ್ಗಳಲ್ಲಿ ಇಂಪ್ರೂವ್ ಮಾಡಬೇಕು. ನಂತರದಲ್ಲಿ ಮುಂದುವರೆದು ಈ ಒಂದು ಆರ್ಟಿಕಲ್ ನಲ್ಲಿ ಹೇಳ್ತಾರೆ ಬೇರೆ ಸ್ಟೇಟ್ಗಳಲ್ಲಿ ಅಗ್ರಿಕಲ್ಚರ್ ವರ್ಕರ್ಸ್ಗಳ ಸಂಬಳಕ್ಕೆ ಕಂಪೇರ್ ಮಾಡಿಕೊಂಡ್ರೆ MG ನರೇಗಾದ ಆಕ್ಟ್ ನ ಕೆಳಗಡೆ MG ನರೇಗಾದ ಸ್ಕೀಮ್ ನ ಕೆಳಗಡೆ ಕೆಲಸ ಮಾಡ್ತಿರುವಂತಹ ಅನ್ಸ್ಕಿಲ್ಡ್ ಲೇಬರರ್ಸ್ಗೆ 25 to 30% ಅಷ್ಟು ಸಂಬಳ ಕಡಿಮೆನೇ ಸಿಗ್ತಿದೆ ಈ ಒಂದು ಕಂಪ್ಯಾರಿಸನ್ ನಲ್ಲಿ ಅಂತ ಹೇಳಿ ಈ ಒಂದು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಸರ್ವೆಯಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಮೂಲಕವಾಗಿ ನಮಗೆ ಏನು ಅರ್ಥವಾಗುತ್ತೆ ಅಂತ ಹೇಳಿದ್ರೆ ಸಂಬಳದಲ್ಲೂ ಕೂಡ ಅಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸಂಬಳದಲ್ಲೂ ಕೂಡ ಡಿಸ್ಪ್ಯಾರಿಟಿ ಕಾಣ್ತಾ ಇದೆ, ಅಸಮಾನತೆ ಕಾಣ್ತಾ ಇದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೋಟ್ಸ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ. ಮತ್ತು MG ನರೇಗಾ ಇದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಇಂದ ತುಂಬಾ ಇಂಪಾರ್ಟೆಂಟ್ ಅಂತ ಟಾಪಿಕ್ ಆಗುತ್ತೆ.
ಏಕೆ ಅಂತ ಹೇಳಿದ್ರೆ MG ನರೇಗಾ ಅನ್ನುವಂಥದ್ದು ವಲ್ನರೇಬಲ್ ಸೆಕ್ಷನ್ಗೆ ಅಂದರೆ ನಮ್ಮ ಸಮಾಜದಲ್ಲಿ ಇರುವಂಥ ದುರ್ಬಲ ವಿಭಾಗಕ್ಕೆ ಇರುವಂಥ ಒಂದು ಸ್ಕೀಮ್ ಆಗಿದೆ. ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಫಾರ್ ಎಕ್ಸಾಂಪಲ್, ನೀವು ಒಂದು ಎಕನಾಮಿ ಆನ್ಸರ್ನ ಬರೀತಿರುವಂಥ ಸಂದರ್ಭದಲ್ಲೂ ಕೂಡ ರೂರಲ್ ಎಕನಾಮಿ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಆರ್ಥಿಕತೆಯ ವಿಚಾರದ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ MG ನರೇಗಾದಂಥ ಸ್ಕೀಮ್ಸ್ಗಳನ್ನ ಮೆನ್ಷನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ನಮ್ಮ ಮೈನ್ಸ್ನಲ್ಲಿ ಇನ್ನೊಂದು ಟಾಪಿಕ್ ಇದೆ, ಸೋಷಿಯಲ್ ಇನ್ಕ್ಲೂಷನ್ ಅಂದರೆ ಸಾಮಾಜಿಕವಾಗಿ ಸೇರ್ಪಡೆ ಮಾಡಿಕೊಳ್ಳುವಂಥದ್ದು. ಈ ವಿಚಾರದಲ್ಲೂ ಕೂಡ ಒಂದು ವರ್ಗವನ್ನು ಅಂದರೆ ದುರ್ಬಲ ವರ್ಗವನ್ನ ನಮ್ಮ ಸಮಾಜದಲ್ಲಿ ಸೇರ್ಪಡೆ ಮಾಡಿಕೊಳ್ಳುವಂತ ಒಂದು ಪ್ರೋಸೆಸ್ ನಲ್ಲಿ ಈ ಒಂದು ಗೌರ್ಮೆಂಟ್ ಸ್ಕೀಮ್ ತುಂಬಾ ಸಹಾಯ ಮಾಡುತ್ತೆ. ನಂತರದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿ ಮಾಡೋದ್ರ ಬಗ್ಗೆ ಮಾತನಾಡ್ತಾ ಇದ್ರೆ ಆಗ್ಲೂ ಕೂಡ MG ನರೇಗಾ ರೂರಲ್ ಏರಿಯಾಸ್ಗಳಲ್ಲಿ ಯಾವ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಈ ಒಂದು ಸ್ಕೀಮ್ ಸಹಾಯ ಮಾಡ್ತಿದೆ ಅಂತ ಹೇಳಿ ಮೆನ್ಷನ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಲ್ಲಿ MG ನರೇಗಾವನ್ನ ಯಾವುದೇ ಒಂದು ಟಾಪಿಕ್ ಕೂಡ ನಾವು ಎಕ್ಸಾಂಪಲ್ ಆಗಿ ಮೆನ್ಷನ್ ಮಾಡಬಹುದಾಗಿದೆ ನಮ್ಮ ಎಕ್ಸಾಮಿನೇಷನ್ ನಲ್ಲಿ. ಆದ್ರಿಂದಾಗಿ ಈ ಒಂದು ಟಾಪಿಕ್ ನ ಬಗ್ಗೆ ಹೆಚ್ಚಿನ ಆರ್ಟಿಕಲ್ಸ್ಗಳು ಬರ್ತಾ ಇದ್ರೆ ನೀವು ಒಂದ್ ಕಡೆ ಇದನ್ನ ಸೆಪರೇಟ್ ಆಗಿ ನೋಟ್ಸ್ ಮಾಡಿಟ್ಕೊಳ್ತಾ ಇರಿ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 10ರಲ್ಲಿ ಬೆಂಗಳೂರು ಎಡಿಷನ್ ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ ನಲ್ಲಿ ಈಗ ಕೋವಿಶೀಲ್ಡ್ ಅಂತ ಹೇಳಿದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡೆವಲಪ್ ಮಾಡಿರುವಂತಹ ಆಸ್ಟ್ರಾಜೆನೆಕಾ ಕೋವಿಡ್-19 ವ್ಯಾಕ್ಸಿನ್ ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಈಗ ಇದಕ್ಕೆ ಫೇಸ್ 2 ಮತ್ತೆ ಫೇಸ್ 3 ನಲ್ಲಿ ಕ್ಲಿನಿಕಲ್ ಟ್ರಯಲ್ ಮಾಡೋದಕ್ಕೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಹೇಳಿ ಪುಣೆದಲ್ಲಿ ಇದೆ. ಇದಕ್ಕೆ ಈಗ ಪರ್ಮಿಷನ್ ಸಿಕ್ಕಿದೆ. ಇದರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಕ್ಲಿನಿಕಲ್ ಟ್ರಯಲ್ಸ್ ಗಳ ವಿಚಾರವಾಗಿ. ಈ ಒಂದು ಆರ್ಟಿಕಲ್ ನ ಬಗ್ಗೆ ಮುಂದಿನ ಭಾಗದಲ್ಲಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಆರ್ಟಿಕಲ್ ನ ನೀವು ಸಿಲೆಬಸ್ GS2 ಕೆಳಗಡೆ ಬರುವಂತಹ ಹೆಲ್ತ್ ಟಾಪಿಕ್ ನ ಕೆಳಗಡೆ ಮತ್ತು ಗವರ್ನಮೆಂಟ್ ಪಾಲಿಸೀಸ್ ಮತ್ತು ಇಂಟರ್ವೆನ್ಷನ್ ನ ಕೆಳಗಡೆ ಕೂಡ ನೀವು ನೋಟ್ಸ್ ಮಾಡ್ಕೊಳ್ಳಿ. ಏಕೆ ಅಂತ ಹೇಳಿದ್ರೆ ಇಲ್ಲಿ ಇವಿನ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಂತ ಹೇಳಿ ಇದರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ಅದರಿಂದಾಗಿ ಈ ಒಂದು ಆರ್ಟಿಕಲ್ ನ ನೀವು ಗವರ್ನಮೆಂಟ್ ಪಾಲಿಸೀಸ್ ಮತ್ತು ಇಂಟರ್ವೆನ್ಷನ್ಸ್ ಈ ಒಂದು ಟಾಪಿಕ್ ನ ಕೆಳಗಡೆ ನೀವು ನೋಟ್ಸ್ ನ ಮಾಡ್ಕೊಳ್ಳಿ. ಈಗ ನಾವು ಮೊದಲನೇದಾಗಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಬಗ್ಗೆ ಚರ್ಚೆ ಮಾಡೋದಾದ್ರೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಇವರುಗಳು ಅಪ್ರೂವಲ್ ನ ಕೊಟ್ಟಿದ್ದಾರೆ. ಈಗ ಪುಣೆನಲ್ಲಿ ಇರುವಂತಹ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಫೇಸ್ 2 ಮತ್ತು ಫೇಸ್ 3 ಕ್ಲಿನಿಕಲ್ ಟ್ರಯಲ್ಸ್ ಗಳನ್ನ ಕೋವಿಡ್-19 ವಿಚಾರವಾಗಿ ಕಂಡಕ್ಟ್ ಮಾಡೋದಕ್ಕೆ ಈ ಒಂದು ವ್ಯಾಕ್ಸಿನ್ ಅನ್ನ ಮೊದಲನೇದಾಗಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡೆವಲಪ್ ಮಾಡಿರುತ್ತೆ. ಇದರ ಹೆಸರು ಆಸ್ಟ್ರಾಜೆನೆಕಾ ಕೋವಿಡ್-19 ವ್ಯಾಕ್ಸಿನ್ ಅಂತ ಹೇಳಿ ಕೋವಿಶೀಲ್ಡ್ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಕ್ಲಿನಿಕಲ್ ಟ್ರಯಲ್ ಮಾಡೋದಕ್ಕೆ ಈಗ DGCI ಪರ್ಮಿಷನ್ ಅನ್ನ ಕೊಟ್ಟಿದೆ. ಇಲ್ಲಿ ನೀವು ಮುಖ್ಯವಾಗಿ ನೆನ್ಪಿಟ್ಕೊಂಡಿರ್ಬೇಕು, ವ್ಯಾಕ್ಸಿನ್ಸ್ ಗಳು ಕ್ಲಿನಿಕಲ್ ಟ್ರಯಲ್ಸ್ ಗಳ ವಿಚಾರವಾಗಿ ನಾವು ಮಾತನಾಡ್ತಿರ್ಬೇಕಾದ್ರೆ ಎರಡು ಆರ್ಗನೈಸೇಷನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ಲಿನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಮೊದಲನೇದಾಗಿ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಅಂತ ಹೇಳಿ ಈ ಒಂದು CDSCO ಈ ಒಂದು ಆರ್ಗನೈಸೇಷನ್ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ನ ಕೆಳಗಡೆ ಎಸ್ಟಾಬ್ಲಿಷ್ ಮಾಡಿರುವಂತದ್ದು. ಇದರ ಮುಖ್ಯವಾದ ಫಂಕ್ಷನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಹೊಸ ಡ್ರಗ್ಸ್ ಗಳು ಕ್ಲಿನಿಕಲ್ ಟ್ರಯಲ್ಸ್ ಗಳನ್ನ ಅಪ್ರೂವಲ್ ಮಾಡುವಂಥದ್ದು ಯಾರು? CDSCO. ಇವರು ಸೆಂಟ್ರಲ್ ಲೈಸೆನ್ಸ್ ಅಪ್ರೂವಿಂಗ್ ಅಥಾರಿಟಿ ಅಂತಾನೆ ಹೇಳ್ಬೋದಾಗಿದೆ. ನಂತರದಲ್ಲಿ ಇನ್ನೊಂದು ಆರ್ಗನೈಸೇಷನ್ ಬರುತ್ತೆ, ಅದು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅಂತ ಹೇಳಿ. ಇವರುಗಳು ಲೈಸೆನ್ಸ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ಕ್ಲಿನಿಕಲ್ ಟ್ರಯಲ್ಸ್ ಗಳನ್ನ ಮಾಡೋದಕ್ಕೆ ಪರ್ಮಿಷನ್ ಕೊಡೋದ್ರಲ್ಲಿ. ಈ ಒಂದು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಬರುವಂತದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ನ ಕೆಳಗಡೆ. ಇಲ್ಲಿ ನಾನು ಹೇಳಿದೆ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಸೆಂಟ್ರಲ್ ಲೈಸೆನ್ಸ್ ಅಪ್ರೂವಿಂಗ್ ಅಥಾರಿಟಿ ಆಗಿದೆ ಅಂತ ಹೇಳಿ. ಇದರ ಜೊತೆಗೆ DCGI ಕೂಡ ರೆಸ್ಪಾನ್ಸಿಬಲ್ ಆಗಿದೆ ಲೈಸೆನ್ಸ್ ಗಳನ್ನ ಅಪ್ರೂವಲ್ ಮಾಡೋದ್ರಲ್ಲಿ. ಅದು ಕೂಡ ಸ್ಪೆಷಲ್ ಕ್ಯಾಟಗರಿ, ಸ್ಪೆಸಿಫೈಡ್ ಕ್ಯಾಟಗರೀಸ್ ಇದೆ. ಅದು ಯಾವ್ಯಾವ ವಿಚಾರವಾಗಿ ಅಂತ ಹೇಳಿದ್ರೆ ಬ್ಲಡ್ ಆಗಿರ್ಬೋದು, ಬ್ಲಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ವ್ಯಾಕ್ಸಿನ್ಸ್ ಗಳಾಗಿರ್ಬೋದು, ಸಿರಮ್ ವಿಚಾರವಾಗಿ ಆಗಿರ್ಬೋದು, ಇವುಗಳ ಬಗ್ಗೆ ಸ್ಪೆಷಲ್ ಆಗಿ ಲೈಸೆನ್ಸ್ ಅನ್ನ ಅಪ್ರೂವಲ್ ಮಾಡಬೇಕು ಅಂತ ಹೇಳಿದ್ರೆ ಆಗ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಪಿಕ್ಚರ್ಗೆ ಬರುತ್ತೆ. ಈಗ ಕೂಡ ಈ ಒಂದು ನ್ಯೂಸ್ ಪೇಪರ್ ನಲ್ಲಿ ಮೆನ್ಷನ್ ಮಾಡಿರುವಂತದ್ದು ಕೂಡ ಅದೇ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಈಗ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆನಲ್ಲಿ ಇರುವಂತಹ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಕ್ಲಿನಿಕಲ್ ಟ್ರಯಲ್ಸ್ ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದೆ, ಪರ್ಮಿಷನ್ ಅನ್ನ ಕೊಟ್ಟಿದೆ ಅಂತ ಹೇಳಿ. ನಂತರದಲ್ಲಿ ಮುಂದುವರೆದು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಲೋ ಫರ್ಟಾಲಿಟಿ ರೇಟ್ ಅಂದ್ರೆ ಕಡಿಮೆ ಸಾವಿನ ಪ್ರಮಾಣದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಭಾರತವು ಪ್ರಸ್ತುತವಾಗಿ 2.11% ಅಷ್ಟು ಕೇಸ್ ಫರ್ಟಾಲಿಟಿ ರೇಟ್, ಇದನ್ನ CFR ಅಂತ ಹೇಳಿ ಕರಿತೇವೆ. ಕೇಸ್ ಫರ್ಟಾಲಿಟಿ ರೇಟ್ ಅನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಅದು ಕೂಡ 2.11% ಅಷ್ಟು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಕೋವಿಡ್-19 ಕೇಸಸ್ಗಳಲ್ಲಿ ಕಡಿಮೆ ಸಾವಿನ ಪ್ರಮಾಣವಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಪರೀಕ್ಷೆ ನಡೀತಿರುವಂತದ್ದು, ಟ್ರ್ಯಾಕ್ ಮಾಡುತ್ತಿರುವಂತದ್ದು ಮತ್ತು ಚಿಕಿತ್ಸೆ ಮಾಡುತ್ತಿರುವಂತದ್ದು 3 T ಗಳನ್ನ ಬಳಸಿಕೊಂಡು. ಯಾವ್ಯಾವುದು ಅದು? T ಅಂತ ಹೇಳಿದ್ರೆ ಟೆಸ್ಟ್,
ಟ್ರ್ಯಾಕ್ ಮತ್ತು ಟ್ರೀಟ್ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಇಂಪ್ಲಿಮೆಂಟೆಡ್ ಸ್ಟ್ರಾಟಜಿ ಕರೆಕ್ಟ್ ಆಗಿದೆ ಕೋವಿಡ್-19 ಮ್ಯಾನೇಜ್ಮೆಂಟ್ನ ವಿಚಾರವಾಗಿ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮಿನಿಸ್ಟ್ರಿ ಮೆನ್ಷನ್ ಮಾಡಿರುವಂಥ ಹೆಲ್ತ್ ಮಿನಿಸ್ಟ್ರಿ ರಿಲೀಸ್ ಮಾಡಿರುವಂಥ ಡೇಟಾದ ಪ್ರಕಾರವಾಗಿ 40,574 ಪೇಷಂಟ್ಸ್ಗಳು ಕಳೆದ 24 ಗಂಟೆಯಲ್ಲಿ ರಿಕವರಿ ಆಗಿದ್ದಾರೆ, ಚೇತರಿಸಿಕೊಂಡಿದ್ದಾರೆ. ಮತ್ತು ನಮ್ಮಲ್ಲಿ ರಿಕವರಿ ರೇಟ್ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ 65.77% ಅಷ್ಟು ಇದೆ ಪ್ರಸ್ತುತ ಸಂದರ್ಭದಲ್ಲಿ ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನಾನು ಸಮ್ಮರಿ ಹಿನ್ನೆಲೆಯಲ್ಲಿ ಹೇಳ್ತಿದ್ದೇನೆ, ಇದನ್ನು ನೀವು ನೋಟ್ಸ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಏಕೆ ಅಂತ ಹೇಳಿದ್ರೆ ಈ ಒಂದು ಪರ್ಸೆಂಟೇಜ್ ಪ್ರತಿ ಗಂಟೆಯೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಅಪ್ಡೇಟ್ ಆಗ್ತಾ ಹೋಗುತ್ತೆ. ಆದ ಕಾರಣದಿಂದಾಗಿ ಮೇನ್ಸ್ ಎಕ್ಸಾಮಿನೇಷನ್ ಬಂದಂಥ ಸಂದರ್ಭದಲ್ಲಿ ನಾವು ಸೆಪರೇಟ್ ಆಗಿ ಇದರ ಬಗ್ಗೆ ಚರ್ಚೆ ಮಾಡೋಣ. ನಂತರದಲ್ಲಿ ಮುಂದುವರೆದು ಈ ಒಂದು ಆರ್ಟಿಕಲ್ನಲ್ಲಿ ಹೆಲ್ತ್ ಮಿನಿಸ್ಟ್ರಿ ಅನೌನ್ಸ್ ಮಾಡಿರುವಂಥ ಹೊಸದಾದಂಥ ಒಂದು ನೆಟ್ವರ್ಕ್ನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಅದರ ಹೆಸರು ಇವಿನ್ ಅಂತ ಹೇಳಿ. ಇದರ ಫುಲ್ ಫಾರ್ಮ್ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಂತ ಹೇಳಿ. ಇದೊಂದು ಇನೋವೇಟಿವ್ ಟೆಕ್ನಾಲಜಿಕಲ್ ಸೊಲ್ಯೂಷನ್ ಆಗಿದೆ. ಇದರ ಮುಖಾಂತರವಾಗಿ ನಮ್ಮ ದೇಶದಾದ್ಯಂತ ರೋಗ ನಿರೋಧಕ ಅಂತ ಹೇಳಿದ್ರೆ ಇಮ್ಯುನೈಸೇಷನ್, ರೋಗ ನಿರೋಧಕ ಪೂರೈಕೆಯನ್ನ ಒಂದು ಸರಪಳಿ ವ್ಯವಸ್ಥೆಯನ್ನ ಬಲಪಡಿಸುವಂತ ಗುರಿಯನ್ನ ಈ ಒಂದು ಇವಿನ್ ಟೆಕ್ನಾಲಜಿ ಹೊಂದಿದೆ. ಇವಿನ್ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅಂತ ಹೇಳಿ. ನಂತರದಲ್ಲಿ ಇವಿನ್ ಅನ್ನ ಎಸ್ಟಾಬ್ಲಿಷ್ ಮಾಡಿದಂಥದ್ದು ಹೆಲ್ತ್ ಮಿನಿಸ್ಟ್ರಿ ಆದರೆ ಇದನ್ನು ಇಂಪ್ಲಿಮೆಂಟ್ ಮಾಡುತ್ತಿರುವಂಥದ್ದು ಯಾವುದರ ಕೆಳಗಡೆ ಅಂತ ಹೇಳಿದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ನ ಕೆಳಗಡೆ. ಇದರ ಕೆಳಗಡೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವ್ಯಾಕ್ಸಿನ್ಸ್ಗಳ ವಿಚಾರವಾಗಿ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತಾರೆ. ರಿಯಲ್ ಟೈಮ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ ಆ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಇರುವಂತಹ ಮಾಹಿತಿಯನ್ನು ನಮಗೆ ಪ್ರೊವೈಡ್ ಮಾಡ್ತಾರೆ. ಅದು ಯಾವ ವಿಚಾರವಾಗಿ ಅಂತ ಹೇಳಿದ್ರೆ ವ್ಯಾಕ್ಸಿನ್ಸ್ ಎಷ್ಟರ ಮಟ್ಟಿಗೆ ಸ್ಟಾಕ್ ಇದೆ ಅಂತ ಹೇಳಿ, ಅದರ ದಾಸ್ತಾನು ಎಷ್ಟಿದೆ ಮತ್ತು ವ್ಯಾಕ್ಸಿನ್ಸ್ಗಳ ಫ್ಲೋ ಅಂದ್ರೆ ಅವುಗಳ ಹರಿಯುವಿಕೆ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಇದೆ, ಅದರ ಜೊತೆಗೆ ಅವುಗಳ ಸ್ಟೋರೇಜ್ ಟೆಂಪರೇಚರ್ ಅಂದ್ರೆ ಕೋಲ್ಡ್ ಚೈನ್ ಪಾಯಿಂಟ್ಸ್ಗಳಲ್ಲಿ ಅವುಗಳ ಸ್ಟೋರೇಜ್ ಟೆಂಪರೇಚರ್ ಎಷ್ಟಿದೆ ಅನ್ನೋದ್ರ ಬಗ್ಗೆನೂ ಕೂಡ ರಿಯಲ್ ಟೈಮ್ ಇನ್ಫಾರ್ಮೇಶನ್ ಈ ಒಂದು ಇವಿನ್ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ನ ಕೆಳಗಡೆ ಕೊಡ್ತಾರೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ಇವಿನ್ ಅನ್ನುವಂಥದ್ದು ಬರುವಂಥದ್ದು ಮಿನಿಸ್ಟ್ರಿ ಆಫ್ ಹೆಲ್ತ್ ನ ಕೆಳಗಡೆ. ಇದನ್ನು ಇಂಪ್ಲಿಮೆಂಟ್ ಮಾಡುತ್ತಿರುವಂಥದ್ದು ಯಾವ ಒಂದು ಹೆಲ್ತ್ ಸ್ಕೀಮ್ ನ ಕೆಳಗಡೆ ಅಂತ ಹೇಳಿದ್ರೆ ನ್ಯಾಷನಲ್ ಹೆಲ್ತ್ ಮಿಷನ್ ನ ಕೆಳಗಡೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳಿ. ನಂತರದಲ್ಲಿ ಈ ಒಂದು ಟೆಕ್ನಾಲಜಿ ಪ್ರಸ್ತುತ ಸಂದರ್ಭದಲ್ಲಿ 32 ಸ್ಟೇಟ್ಗಳನ್ನ ಮತ್ತು ಯೂನಿಯನ್ ಟೆರಿಟರೀಸ್ ಗಳನ್ನ ತಲುಪಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಮುಂದಿನ ದಿನಗಳಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ ಆಗಿರ್ಬೋದು, ಚಂಡೀಗಢ ಆಗಿರ್ಬೋದು ಅಥವಾ ಲಡಾಖ್ ಆಗಿರ್ಬೋದು, ಈ ತರದ ಯೂನಿಯನ್ ಟೆರಿಟರೀಸ್ ಗಳನ್ನು ರೀಚ್ ಆಗುತ್ತೆ ಮತ್ತು ಸಿಕ್ಕಿಂ ರಾಜ್ಯವನ್ನು ಕೂಡ ರೀಚ್ ಆಗುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ 585 ಡಿಸ್ಟ್ರಿಕ್ಟ್ಗಳಲ್ಲಿ ಅಂದ್ರೆ 22 ಸ್ಟೇಟ್ ಮತ್ತು 2 ಯೂನಿಯನ್ ಟೆರಿಟರೀಸ್ಗಳಲ್ಲಿ ಟೋಟಲ್ ಆಗಿ 23,507 ಕೋಲ್ಡ್ ಚೈನ್ ಪಾಯಿಂಟ್ಸ್ಗಳಲ್ಲಿ ಈ ಒಂದು ಇವಿನ್ ಟೆಕ್ನಾಲಜಿಯನ್ನು, ಇವಿನ್ ಎಲೆಕ್ಟ್ರಾನಿಕ್ ವ್ಯಾಕ್ಸಿನ್ ಇಂಟೆಲಿಜೆನ್ಸ್ ನೆಟ್ವರ್ಕ್ ಅನ್ನ ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ DCGI ಅಂದ್ರೆ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾದ ಬಗ್ಗೆ ಮತ್ತು ಇವಿನ್ ಟೆಕ್ನಾಲಜಿಯ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡಿರಬೇಕಾಗುತ್ತೆ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 7ರಲ್ಲಿ ಬೆಂಗಳೂರು ಎಡಿಷನ್ ಅಲ್ಲಿ ಅಪಿಯರ್ ಆಗಿದೆ. ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನಲ್ಲಿ ಏನ್ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ಯಾಂಡೆಮಿಕ್ ಸಾಂಕ್ರಾಮಿಕ ರೋಗ ಇರುವಂತಹ ಸಂದರ್ಭದಲ್ಲಿ ಹಲವಾರು ಜನ ಪ್ರಾಫಿಟಿಯರಿಂಗ್ ಅಂದ್ರೆ ಲಾಭ ಗಳಿಕೆಗೆ ಮುಂದಾಗಿದ್ದಾರೆ. ಇದು ಸಾಮಾನ್ಯ ಜನರಿಗೆ ತೊಂದರೆ ಮಾಡ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ಆರ್ಟಿಕಲ್ ನೀವು ಸಿಲೆಬಸ್ GS2 ಕೆಳಗಡೆ ಬರುವಂತ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ ಫಾರ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಸೆಕ್ಟರ್ಸ್ ಮತ್ತು ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಆರ್ ಸೋಷಿಯಲ್ ಸರ್ವಿಸಸ್ ರಿಲೇಟಿಂಗ್ ಟು ಹೆಲ್ತ್ ಈ ಒಂದು ಟಾಪಿಕ್ ನ ಕೆಳಗಡೆ ಕೂಡ ನೀವು ನೋಟ್ಸ್ ನ ಮಾಡ್ಕೊಬಹುದಾಗಿದೆ. ಮೊದಲನೇದಾಗಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ವೆರಿ ಜನರಲ್ ಅಂತ ಹೇಳಿ ಅನ್ಸಿದ್ರು ಕೂಡ ಈ ಒಂದು ಆರ್ಟಿಕಲ್ ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿನಲ್ಲಿ ಪ್ಯಾಂಡಮಿಕ್ ಅಂದ್ರೆ ಸಾಂಕ್ರಾಮಿಕ ರೋಗ ಇರುವಂತಹ ಸಂದರ್ಭದಲ್ಲಿ ಜನ ಹಣ ಗಳಿಕೆಗೆ ಮುಂದಾಗಿದ್ದಾರೆ ಮತ್ತು ಇದನ್ನು ತಡೆಗಟ್ಟೋದಕ್ಕೆ ನಮ್ಮ ದೇಶದಲ್ಲಿ ಯಾವುದು ಕಾನೂನು ಸರಿಯಾದ ರೀತಿಯಲ್ಲಿ ಇಲ್ಲದೇ ಇರುವಂಥದ್ದು ಮತ್ತು ಸರಿಯಾದ ರೀತಿಯಲ್ಲಿ ಇರುವಂತಹ ಕಾನೂನುಗಳು ಕೂಡ ಇಂಪ್ಲಿಮೆಂಟ್ ಆಗದೇ ಇರುವಂಥದ್ದು ಯಾವ ರೀತಿಯಲ್ಲಿ ಕಾರಣವಾಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ ನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಮೊದಲನೇದಾಗಿ ಈ ಒಂದು ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿರುವಂತಹ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಮಾಸ್ಕ್ ಗಳ ಬೆಲೆ ಜಾಸ್ತಿ ಆದಂಥದ್ದು. ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಕೋವಿಡ್-19 ಪ್ಯಾಂಡಮಿಕ್ ಹರಡುವಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಲಾಕ್ಡೌನ್ ಗಳನ್ನ ಅನೌನ್ಸ್ ಮಾಡಿದಂತಹ ಸಂದರ್ಭದಲ್ಲಿ ಈ ಮಾಸ್ಕ್ ಗಳಿಗೆ ಡಿಮಾಂಡ್ ಜಾಸ್ತಿ ಆಯಿತು. ಆ ಸಂದರ್ಭದಲ್ಲಿ 10-20 ರೂಪಾಯಿ ಮಾಸ್ಕ್ ಗಳನ್ನು ಕೂಡ 150 ರೂಪಾಯಿಗೆ ಅಂದ್ರೆ ಒಂದು ಆರ್ಡಿನರಿ ಮಾಸ್ಕ್ಗೆ 150 ರೂಪಾಯಿಗಳನ್ನ ಚಾರ್ಜ್ ಮಾಡಿದಂಥದ್ದನ್ನ ನಾವು ನೋಡಿದ್ದೇವೆ. ಮತ್ತು ಹಾಸ್ಪಿಟಲ್ಗಳಲ್ಲೂ ಕೂಡ ಟ್ರೀಟ್ಮೆಂಟ್ ಗಳ ವಿಚಾರವಾಗಿ ಅತಿ ಹೆಚ್ಚಿನ ಅಮೌಂಟ್ ಅನ್ನು ಕೂಡ ನಾವು ಚಾರ್ಜ್ ಮಾಡಿದಂಥದ್ದನ್ನ ನಾವು ನೋಡಿದ್ದೇವೆ. ಇದೇ ರೀತಿಯಲ್ಲಿ ರೆಮ್ಡೆಸಿವಿರ್ ಅನ್ನುವಂಥದ್ದು ಒಂದು
ಎಬೋಲಾಕ್ಕೋಸ್ಕರ 2014ರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದಂಥ ಮೆಡಿಸಿನ್ ಆಗಿದೆ. ಇದರ ಮುಖಾಂತರವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ವೈರಸ್ ಮಲ್ಟಿಪ್ಲಿಕೇಶನ್ನ ತಡೆಗಟ್ಟಬಹುದು ಈ ಒಂದು ಮೆಡಿಸಿನ್ನ ಯೂಸ್ ಮಾಡ್ಕೊಂಡಿದೆ. ಆದರೆ ಈ ಒಂದು ಮೆಡಿಸಿನ್ನ ಕಾಸ್ಟನ್ನು ಕೂಡ ಇದರ ನಾರ್ಮಲ್ ರೇಟ್ ಅರೌಂಡ್ 6000 ಅಥವಾ 4500 to 6000 ರುಪೀಸ್ ಇದೆ. ಇದನ್ನು ಕೂಡ ಅತಿಯಾದ ಬೆಲೆಗೆ 36,000 ರೂಪಾಯಿಗೆ 30,000ಕ್ಕೆ ಮಾರಿದಂಥ ಇನ್ಸ್ಟೆನ್ಸಸ್ಗಳನ್ನು ಕೂಡ ನಾವು ನೋಡಿದ್ದೇವೆ. ಅಂದರೆ ಈ ಎಲ್ಲ ಎಕ್ಸಾಂಪಲ್ಸ್ಗಳಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಈ ಸಾಂಕ್ರಾಮಿಕ ರೋಗ ಇರುವಂಥ ಹಿನ್ನೆಲೆಯಲ್ಲಿ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಜನಗಳು ಇದೇ ಒಂದು ಅವಕಾಶವನ್ನು ಬಳಸಿಕೊಂಡು ಹಣ ಗಳಿಕೆಗೆ ಮುಂದಾಗಿದ್ದಾರೆ ಅಂತ ಹೇಳಿ ನಮಗೆ ಇಲ್ಲಿ ಗೊತ್ತಾಗ್ತಿದೆ. ಮುಂದುವರಿದು 1897ರಲ್ಲಿ ಬ್ರಿಟಿಷರು ಒಂದು ಆಕ್ಟ್ ಅನ್ನ ಪಾಸ್ ಮಾಡ್ತಾರೆ, ಒಂದು ಕಾಯ್ದೆಯನ್ನು ಜಾರಿಗೆಗೊಳಿಸ್ತಾರೆ. ಅದು ಏನು ಅಂತ ಹೇಳಿದ್ರೆ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ಅಂತ ಹೇಳಿ. ಇದರ ಮುಖಾಂತರವಾಗಿ ಗೌರ್ಮೆಂಟ್ಗೆ ಕಂಪ್ಲೀಟ್ ಪವರ್ನ ಎಂಪವರ್ ಮಾಡ್ತಾರೆ. ಅವರು ಯಾವುದೇ ರೀತಿಯಲ್ಲಿ ಮೆಜರ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದ್ರ ವಿಚಾರವಾಗಿ ಯಾವುದೇ ಒಂದು ಡಿಸೀಸ್ ಔಟ್ಬ್ರೇಕ್ ಆದಂಥ ಸಂದರ್ಭದಲ್ಲಿ ಅಥವಾ ಒಂದು ಪ್ಯಾಂಡಮಿಕ್ ಸಾಂಕ್ರಾಮಿಕ ರೋಗ ನಮ್ಮ ಸಮಾಜದಲ್ಲಿ ಕಂಡು ಬಂದಂಥ ಸಂದರ್ಭದಲ್ಲಿ ಈ ಒಂದು ಎಪಿಡೆಮಿಕ್ ಡಿಸೀಸ್ ಆಕ್ಟ್ನ ಕೆಳಗಡೆ ಯಾವುದೇ ಒಂದು ಗೌರ್ಮೆಂಟ್ ಕೂಡ ಅವರ ಮೆಜರ್ಸ್ಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅತಿ ಹೆಚ್ಚಿನ ಅಧಿಕಾರವನ್ನು ಪಡ್ಕೊಂಡಿರುತ್ತೆ. ಮತ್ತು ಈ ಒಂದು ಕಾನೂನನ್ನ ಅಥವಾ ಈ ಒಂದು ಕಾಯ್ದೆಯನ್ನು ಯಾವುದೇ ಒಬ್ಬ ವ್ಯಕ್ತಿ ಉಲ್ಲಂಘನೆ ಮಾಡಿದ್ದೆ ಆದರೆ ಅಥವಾ ಡಿಸೋಬೆ ಮಾಡಿದ್ದೆ ಆದರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ಅನ್ನ ಇಂಡಿಯನ್ ಪೀನಲ್ ಕೋಡ್ನ ಕೆಳಗಡೆ ಸೆಕ್ಷನ್ 188ನ ಕೆಳಗಡೆ ಪನಿಷ್ ಕೂಡ ಮಾಡಲಾಗುತ್ತೆ. ಆದರೆ ಈ ಒಂದು ಆರ್ಟಿಕಲ್ ನಲ್ಲಿ ಲೇಖಕರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಕಾಯ್ದೆ ಏನಿದೆ ಎಪಿಡೆಮಿಕ್ ಡಿಸೀಸ್ ಆಕ್ಟ್ ನ ಕಡೆ ಪನಿಷ್ ಮಾಡುವಂತ ಏನು ಪ್ರೊವಿಷನ್ಸ್ ಗಳಿದಾವೆ ಇದು ಇಷ್ಟು ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ಏಕೆ ಅಂತ ಹೇಳಿದ್ರೆ ಸಾಂಕ್ರಾಮಿಕ ರೋಗ ಇರುವಂತಹ ಸಂದರ್ಭದಲ್ಲಿ ಜನಗಳು ಪ್ರಾಫಿಟಿಯರಿಂಗ್ ಅಂದ್ರೆ ಲಾಭ ಗಳಿಕೆಗೆ ಮುಂದಾಗಿರುವಂತಹ ಸಂದರ್ಭದಲ್ಲಿ ಅದು ಅತಿ ಹೆಚ್ಚು ಪೆಟ್ಟು ಮಾಡುವಂಥದ್ದು ಕಾಮನ್ ಮ್ಯಾನ್ಗೆ. ಅಂದರೆ ಕಾಮನ್ ಮ್ಯಾನ್ ಅತಿ ಹೆಚ್ಚು ಸಫರ್ ಆಗ್ತಾನೆ ಈ ಪ್ಯಾಂಡಮಿಕ್ ಇರುವಂಥ ಸಂದರ್ಭದಲ್ಲಿ. ಆದ್ರಿಂದಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005 ಇದರ ಕೆಳಗಡೆ ಹಲವಾರು ಪ್ರಾವಿಷನ್ಸ್ಗಳನ್ನ ತರಬೇಕಾಗಿದೆ. ಇದರ ಮುಖಾಂತರವಾಗಿ ಒಬ್ಬ ಕಾಮನ್ ಮ್ಯಾನ್ಗೆ ಅಂದರೆ ಕಾಮನ್ ಸಿಟಿಸನ್ಗೆ ಸಹಾಯವಾಗುವಂತೆ ಪ್ರಾವಿಷನ್ಸ್ಗಳನ್ನ ತರಬೇಕು. ಮತ್ತು ಇದರ ಮುಖಾಂತರವಾಗಿ ಏನು ಲಾಭ ಗಳಿಕೆಗೆ ಜನ ಮುಂದಾಗಿದ್ದಾರೆ ಇದನ್ನು ತಡೆಗಟ್ಟೋದಕ್ಕೆ ಮುಂದಾಗಬೇಕು ಅಂತ ಹೇಳಿ ಈ ಒಂದು ಆರ್ಟಿಕಲ್ನಲ್ಲಿ ಲೇಖಕರು ಸೆಂಟ್ರಲ್ ಗೌರ್ಮೆಂಟ್ಗೆ ಸಜೆಷನ್ನ ನೀಡ್ತಿದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೋಟ್ಸ್ ಮಾಡಿಟ್ಕೊಂಡಿರಿ. ಮತ್ತು ಪ್ಯಾಂಡಮಿಕ್ ವಿಚಾರವಾಗಿ ಚರ್ಚೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮತ್ತು ಕಾಮನ್ ಸಿಟಿಸನ್ಸ್ಗೆ ಯಾವ ರೀತಿಯಲ್ಲಿ ತೊಂದರೆ ಆಗಿದೆ ಈ ಒಂದು ಪ್ಯಾಂಡಮಿಕ್ನ ಹಿನ್ನೆಲೆಯಲ್ಲಿ ಅಂತ ಹೇಳಿ ಚರ್ಚೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ಮೆನ್ಷನ್ ಮಾಡಬಹುದಾಗಿದೆ. ಈಗ ನಾವು ಮುಂದಿನ ಆರ್ಟಿಕಲ್ಗೆ ಹೋಗಿದ್ದಾದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 6ರಲ್ಲಿ ಬೆಂಗಳೂರು ಎಡಿಷನ್ ಅಲ್ಲಿ ಅಪೇರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಆರ್ಟಿಕಲ್ 370 ಬಗ್ಗೆ ಮತ್ತು ಆರ್ಟಿಕಲ್ 35A ಬಗ್ಗೆ ಅಂದರೆ ಜಮ್ಮು ಅಂಡ್ ಕಾಶ್ಮೀರ್ ರಿಲೇಟೆಡ್ ಆದಂಥ ಟಾಪಿಕ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಇದರ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಈ ಒಂದು ಆರ್ಟಿಕಲ್ನ ನೀವು ಸಿಲೆಬಸ್ GS2 ಕೆಳಗಡೆ ಬರುವಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಗೌರ್ಮೆಂಟ್ ಪಾಲಿಸೀಸ್ ಮತ್ತು ಇಂಟರ್ವೆನ್ಷನ್ ಈ ಒಂದು ಟಾಪಿಕ್ನ ಕೆಳಗಡೆ ನೋಟ್ಸ್ನ ಮಾಡ್ಕೊಬಹುದು. ಮೊದಲನೇದಾಗಿ ಈ ಒಂದು ಆರ್ಟಿಕಲ್ನ ಬಗ್ಗೆ ಚರ್ಚೆ ಮಾಡೋದಾದ್ರೆ ಹೈಲೈಟ್ ಪಾಯಿಂಟ್ಸ್ಗಳನ್ನ ಚರ್ಚೆ ಮಾಡೋದಾದ್ರೆ ಈ ಒಂದು ಆರ್ಟಿಕಲ್ನಲ್ಲಿ ಹಲವಾರು ರೀತಿಯಲ್ಲಿ ರಾಜಕೀಯ ಪಕ್ಷಗಳ ಹೆಸರುಗಳು ಮತ್ತು ರೈಟ್ ವಿಂಗ್ ಲೆಫ್ಟ್ ವಿಂಗ್ ಅನ್ನುವಂಥ ಪದ ಬಳಕೆ ಎಲ್ಲ ಆಗಿದೆ. ಅಂದರೆ ರಾಜಕೀಯ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ನ ಬರೆದಿರುವಂಥದ್ದು ಎದ್ದು ಕಾಣುತ್ತೆ. ಆದ ಕಾರಣದಿಂದಾಗಿ ಈ ಒಂದು ಆರ್ಟಿಕಲ್ನ ನಾವು ಜನರಲ್ ಟರ್ಮ್ಸ್ನಲ್ಲಿ ಅಂದರೆ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಿಂದ ಕವರ್ ಮಾಡಬೇಕಾದಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಮತ್ತು ಎಸ್ಪೆಷಲಿ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ನಮಗೆ ಇಂಪಾರ್ಟೆಂಟ್ ಆಗುವಂಥ ಪಾಯಿಂಟ್ಸ್ಗಳ ಬಗ್ಗೆ ಮಾತ್ರ ನಾವಿಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ಮೊದಲನೇದಾಗಿ ಆಗಸ್ಟ್ 5, 2019 ಏನಾಯಿತು ಅಂತ ಹೇಳಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಶನ್ ಟು ಜಮ್ಮು ಅಂಡ್ ಕಾಶ್ಮೀರ್ ಆರ್ಡರ್ 2019 ಅನ್ನ ಪಾಸ್ ಮಾಡಿತು. ಇದರ ಮುಖಾಂತರವಾಗಿ ಆರ್ಟಿಕಲ್ 370ನಲ್ಲಿ ಮಾಡಿಫಿಕೇಶನ್ ಅನ್ನ ತರಲಾಯಿತು. ಹಲವಾರು ಬಾರಿ ಸ್ಟೂಡೆಂಟ್ಸ್ಗಳು ಉತ್ತರವನ್ನ ಬರೀತಿರ್ಬೇಕಾದ್ರೆ ಅವರು ಮೆನ್ಷನ್ ಮಾಡುವಂಥದ್ದು ಆರ್ಟಿಕಲ್ 370 ರಿವೋಕ್ ಆಗಿದೆ ಅಂತ ಹೇಳಿ ಮೆನ್ಷನ್ ಮಾಡ್ತಾರೆ. ಇದು ರಿವೋಕ್ ಆಗಿಲ್ಲ. ಈ ಒಂದು ಪಾಯಿಂಟ್ ನಿಮಗೆ ಚೆನ್ನಾಗಿ ಗಮನದಲ್ಲಿ ಇರಬೇಕು. ಆರ್ಟಿಕಲ್ 370 ರಿವೋಕ್ ಆಗಿಲ್ಲ, ಅದರಲ್ಲಿ ಮಾಡಿಫಿಕೇಶನ್ಸ್ಗಳನ್ನ ತಂದಿದ್ದಾರೆ ಮತ್ತು ಸ್ಪೆಷಲ್ ಸ್ಟೇಟಸ್ ರಿವೋಕ್ ಆಗಿದೆ. ಆದರೆ ಉತ್ತರ ಬರೀಬೇಕಾದ್ರೆ ಆರ್ಟಿಕಲ್ 370 ರಿವೋಕ್ ಆಗಿದೆ ಅಂತ ಹೇಳಿ ನೀವು ಮೆನ್ಷನ್ ಮಾಡಬಾರ್ದು. ನಂತರದಲ್ಲಿ ಆರ್ಟಿಕಲ್ 370 ಬಗ್ಗೆ ಬೇಸಿಕ್ಸ್ ಅನ್ನ ಕವರ್ ಮಾಡೋದಾದ್ರೆ ಇದನ್ನು ಇನ್ಕ್ಲೂಡ್ ಮಾಡಿದಂಥದ್ದು ಅಕ್ಟೋಬರ್ 17, 1949ರಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಟೆಂಪರರಿ ಪ್ರಾವಿಷನ್ ಆಗಿ ಅಂದರೆ ತಾತ್ಕಾಲಿಕ ನಿಬಂಧನೆ ಆಗಿ ಅಂದರೆ ತಾತ್ಕಾಲಿಕವಾಗಿ ಈ ಒಂದು ಆರ್ಟಿಕಲ್ 370ಯನ್ನು ಜಮ್ಮು ಕಾಶ್ಮೀರದಲ್ಲಿ ಇನ್ಕ್ಲೂಡ್ ಮಾಡಲಾಯಿತು. ಇದರ ಮುಖಾಂತರವಾಗಿ ಅವರಿಗೆ ಅವರದೇ ಆದಂಥ ಜಮ್ಮು ಕಾಶ್ಮೀರದ ಓನ್ ಕಾನ್ಸ್ಟಿಟ್ಯೂಷನ್ ಅನ್ನು ರಚಿಸಿಕೊಳ್ಳೋದಕ್ಕೆ ಮತ್ತು ಇಂಡಿಯನ್ ಪಾರ್ಲಿಮೆಂಟ್ ಲೆಜಿಸ್ಲೇಟಿವ್ ಪವರ್ಸ್ಗಳು ಏನಿದೆ ಆ ಒಂದು ಸ್ಟೇಟ್ನ ಮೇಲೆ ಇಂಪೋಸ್ ಮಾಡೋದರ ವಿಚಾರವಾಗಿ ಹಲವಾರು ರಿಸ್ಟ್ರಿಕ್ಷನ್ಸ್ಗಳನ್ನು ಈ ಒಂದು ಆರ್ಟಿಕಲ್ 370 ಕೆಳಗಡೆ ತರಲಾಯಿತು. ನಂತರದಲ್ಲಿ ಇಲ್ಲೊಂದು ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದು ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅನ್ನ ಮಾಡಬೇಕಾದ್ರೆ ಡ್ರಾಫ್ಟ್ ಅಂತ ಹೇಳಿದ್ರೆ ಒಂದು ಕರಡು ಸಂವಿಧಾನವನ್ನು ರಚಿಸಬೇಕಾದ್ರೆ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರು ಈ ಎಲ್ಲ ನಿಬಂಧನೆಗಳನ್ನ
ಆರ್ಟಿಕಲ್ 306A ಕೆಳಗಡೆ ಮೆನ್ಷನ್ ಮಾಡಿದ್ರು. ಆದರೆ 1949ರಲ್ಲಿ ಆರ್ಟಿಕಲ್ 370 ಕೆಳಗಡೆ ಈ ಎಲ್ಲ ಪ್ರಾವಿಷನ್ಸ್ಗಳನ್ನ, ಟೆಂಪ್ರರಿ ಪ್ರಾವಿಷನ್ಸ್ಗಳನ್ನ ಇನ್ಕ್ಲೂಡ್ ಮಾಡಲಾಯಿತು. ಮೊದಲನೇದಾಗಿ ಅವರಿಗೆ ಅವರದೇ ಆದಂಥ ಓನ್ ಕಾನ್ಸ್ಟಿಟ್ಯೂಷನ್ ಅನ್ನ ಕೊಡುವಂಥದ್ದು. ನಂತರದಲ್ಲಿ ಇಂಡಿಯಾದ ಪಾರ್ಲಿಮೆಂಟ್ ತನ್ನ ಲೆಜಿಸ್ಲೇಟಿವ್ ಪವರ್ಸ್ ಗಳನ್ನ ಜಮ್ಮು ಕಾಶ್ಮೀರದ ಮೇಲೆ ಹೇರಿಕೆ ಮಾಡುವಂಥದ್ದು, ಇಂಪೋಸ್ ಮಾಡೋದ್ರಲ್ಲಿ ರಿಸ್ಟ್ರಿಕ್ಷನ್ಸ್ ಗಳನ್ನ ತಂದಿದಂಥದ್ದು. ನಂತರದಲ್ಲಿ ಆರ್ಟಿಕಲ್ 370 ಕೆಳಗಡೆ ಕ್ಲಾಸ್ 3 ಕೆಳಗಡೆ ಪ್ರೆಸಿಡೆಂಟ್ಗೆ ಒಂದು ಪವರ್ ಇತ್ತು. ಏನು ಅಂತ ಹೇಳಿದ್ರೆ ಈ ಎಲ್ಲ ಪ್ರಾವಿಷನ್ಸ್ ಗಳನ್ನ ಅಮೆಂಡ್ ಮಾಡೋದಕ್ಕೆ ಅಥವಾ ತೆಗೆದು ಹಾಕೋದಕ್ಕೆ, ಇದರ ಸ್ಕೋಪ್ ಅನ್ನ ವಿಸ್ತಾರ ಮಾಡೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೆ ಇವೆಲ್ಲವೂ ಪವರ್ಗಳು ಪ್ರೆಸಿಡೆಂಟ್ಗೆ ಇತ್ತು. ಈ ಒಂದು ಕ್ಲಾಸ್ 3 ಉಪಯೋಗಿಸಿಕೊಂಡು ಈಗ ಇಂಡಿಯನ್ ಗವರ್ಮೆಂಟ್ ಆರ್ಟಿಕಲ್ 370 ವಿಚಾರವಾಗಿ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ವಿಚಾರವಾಗಿ ಮಾಡಿಫಿಕೇಶನ್ಸ್ ಗಳನ್ನ ತಂದಿದೆ. ನಂತರದಲ್ಲಿ ಬರುವಂತದ್ದು ಆರ್ಟಿಕಲ್ 35A. ಆರ್ಟಿಕಲ್ 35A ಸ್ಟೆಮ್ ಆಗಿದಂಥದ್ದು ಕೂಡ ಆರ್ಟಿಕಲ್ 370 ಇಂದಾನೆ ಅಂತಾನೆ ಹೇಳ್ಬೋದು. ಆರ್ಟಿಕಲ್ 370 ಇಂಟ್ರೊಡ್ಯೂಸ್ ಮಾಡಿದಂಥದ್ದು 1949ರಲ್ಲಿ. ಆರ್ಟಿಕಲ್ 35 ಇಂಟ್ರೊಡ್ಯೂಸ್ ಮಾಡಿದಂಥದ್ದು ಯಾವ ಆರ್ಡರ್ನ ಮುಖಾಂತರವಾಗಿ ಅಂತ ಹೇಳಿದ್ರೆ ಪ್ರೆಸಿಡೆನ್ಷಿಯಲ್ ಆರ್ಡರ್ ಇನ್ 1954. ಇದನ್ನು ಪಾಸ್ ಮಾಡೋದ್ರ ಮುಖಾಂತರವಾಗಿ ಆರ್ಟಿಕಲ್ 35A ಇನ್ಕ್ಲೂಡ್ ಮಾಡಲಾಯಿತು. ಇದರ ಮುಖಾಂತರವಾಗಿ ಜಮ್ಮು ಕಾಶ್ಮೀರದ ಲೆಜಿಸ್ಲೇಚರ್ಗೆ ಒಂದು ಪವರನ್ನು ನೀಡಲಾಯಿತು. ಇದರ ಮುಖಾಂತರವಾಗಿ ಅವರು ಜಮ್ಮು ಕಾಶ್ಮೀರದಲ್ಲಿ ಯಾರು ಅವರ ಪರ್ಮನೆಂಟ್ ರೆಸಿಡೆಂಟ್ಸ್ ಅಂತ ಹೇಳಿ ಮೆನ್ಷನ್ ಮಾಡಬಹುದಾಗಿತ್ತು ಮತ್ತು ಅವರುಗಳಿಗೆ ಇರುವಂಥ ಸ್ಪೆಷಲ್ ರೈಟ್ಸ್ ಮತ್ತು ಪ್ರಿವಿಲೇಜಸ್ಗಳನ್ನು ಕೂಡ ಮೆನ್ಷನ್ ಮಾಡುವಂಥ ಅಧಿಕಾರವನ್ನು ಜಮ್ಮು ಮತ್ತು ಕಾಶ್ಮೀರದ ಲೆಜಿಸ್ಲೇಚರ್ಗೆ ನೀಡಲಾಗಿತ್ತು, ಅಂದರೆ ಸ್ಟೇಟ್ ಲೆಜಿಸ್ಲೇಚರ್ಗೆ ನೀಡಲಾಗಿತ್ತು. ಇದು ಆರ್ಟಿಕಲ್ 35A ಇಂಪಾರ್ಟೆನ್ಸ್. ನಂತರದಲ್ಲಿ ಈ ಒಂದು ಆರ್ಟಿಕಲ್ 35A ಅಪಿಯರ್ ಆಗುವಂಥದ್ದು ಅಪೆಂಡಿಕ್ಸ್ 1 ನಲ್ಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಪೆಂಡಿಕ್ಸ್ 1 ನಲ್ಲಿ ಮೆನ್ಷನ್ ಆಗಿದೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಆರ್ಟಿಕಲ್ 370 ಮತ್ತು ಆರ್ಟಿಕಲ್ 35A ನ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ನಂತರದಲ್ಲಿ ಕೀ ಚೇಂಜಸ್ ಗಳು ಏನೇನು ಆಯಿತು ಅನ್ನೋದನ್ನ ನೋಡೋದಾದ್ರೆ, ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಶನ್ ಟು ಜಮ್ಮು ಅಂಡ್ ಕಾಶ್ಮೀರ್ ಆರ್ಡರ್ 2019 ಇದು ಆಗಸ್ಟ್ 5ರಲ್ಲಿ ಪಾಸ್ ಮಾಡೋದ್ರ ಮುಖಾಂತರವಾಗಿ, ಕಳೆದ ವರ್ಷ ಆಗಸ್ಟ್ 5ರಲ್ಲಿ ಪಾಸ್ ಮಾಡೋದ್ರ ಮುಖಾಂತರವಾಗಿ ಪ್ರೆಸಿಡೆನ್ಷಿಯಲ್ ಆರ್ಡರ್ 1954 ಅಂದರೆ ಆರ್ಟಿಕಲ್ 35A ಏನು ಆಡ್ ಮಾಡಿದ್ರು ಪ್ರೆಸಿಡೆನ್ಷಿಯಲ್ ಆರ್ಡರ್ ಆಫ್ 1954 ಕೆಳಗಡೆ ಅದನ್ನು ರೀಪ್ಲೇಸ್ ಮಾಡಿ ಈಗ ಕಾನ್ಸ್ಟಿಟ್ಯೂಷನ್ ಅಪ್ಲಿಕೇಶನ್ ಟು ಜಮ್ಮು ಅಂಡ್ ಕಾಶ್ಮೀರ್ ಆರ್ಡರ್ 2019 ಪಾಸ್ ಮಾಡ್ತಾರೆ ಕಳೆದ ವರ್ಷ. ಅಂದರೆ ಈಗ ಸರಿಯಾಗಿ 1 ವರ್ಷವಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370ಗೆ ಮಾಡಿಫಿಕೇಶನ್ಸ್ಗಳನ್ನು ತಂದು ಮತ್ತು ಆರ್ಟಿಕಲ್ 35A ರಿವೋಕ್ ಮಾಡಿ. ಇಲ್ಲಿ ನಾನು ಯಾಕೆ ಆರ್ಟಿಕಲ್ 35A ರಿವೋಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಪ್ರೆಸಿಡೆನ್ಷಿಯಲ್ ಆರ್ಡರ್ 1954 ರೀಪ್ಲೇಸ್ ಮಾಡಿ ಕಾನ್ಸ್ಟಿಟ್ಯೂಷನ್ ಆರ್ಡರ್ 2019 ತಂದಿದ್ದಾರೆ. ಅಂದರೆ ಆರ್ಟಿಕಲ್ 35A ರಿವೋಕ್ ಆಗಿದೆ, ಆರ್ಟಿಕಲ್ 370 ಮಾಡಿಫಿಕೇಶನ್ಸ್ ಆಗಿದೆ. ಈ ಪಾಯಿಂಟ್ಸ್ಗಳನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡಿರಬೇಕು. ಉತ್ತರ ಬರುತ್ತಿರುವಂಥ ಸಂದರ್ಭದಲ್ಲಿ ಪದ ಬಳಕೆಯ ವಿಚಾರದಲ್ಲಿ ನೀವು ಗಮನ ಹರಿಸಬೇಕಾಗುತ್ತೆ. ನಂತರದಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಿಆರ್ಗನೈಸೇಷನ್ ಬಿಲ್ ಅನ್ನು ಕೂಡ ತರ್ತಾರೆ. ಇಲ್ಲಿ ರಿಆರ್ಗನೈಸೇಷನ್ ಬಿಲ್ನ ತರೋದ್ರ ಮುಖಾಂತರವಾಗಿ, ಇದನ್ನು ಪಾಸ್ ಮಾಡೋದ್ರ ಮುಖಾಂತರವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಿಂದೆ ಇದ್ದಂಥ ಜಮ್ಮು ಕಾಶ್ಮೀರ ರಾಜ್ಯವನ್ನ 2 ಯೂನಿಯನ್ ಟೆರಿಟರೀಸ್ಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಮೊದಲನೇದಾಗಿ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ, ಇದರಲ್ಲಿ ಲೆಜಿಸ್ಲೇಚರ್ನ ಪ್ರೊವೈಡ್ ಮಾಡ್ತಾರೆ, ಮತ್ತು ಲಡಾಖ್ ಯೂನಿಯನ್ ಟೆರಿಟರಿ, ಇದರಲ್ಲಿ ಲೆಜಿಸ್ಲೇಚರ್ ಇರೋದಿಲ್ಲ. ಈ ರೀತಿಯಂತ 2 ಯೂನಿಯನ್ ಟೆರಿಟರೀಸ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನಂತರದಲ್ಲಿ ಇದು ನಮ್ಮ ಭಾರತೀಯ ಇತಿಹಾಸದಲ್ಲೇ ಮೊದಲನೇದಾಗಿ ಒಂದು ರಾಜ್ಯವನ್ನ ಯೂನಿಯನ್ ಟೆರಿಟರಿನನ್ನಾಗಿ ಕನ್ವರ್ಟ್ ಮಾಡಿದಂಥದ್ದು. ಇದನ್ನು ನಿಮಗೆ ಪ್ಲಿಮ್ಸ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಮುಖಾಂತರವಾಗಿ ಕೇಳಿದ್ರೆ ನೀವು ನೆನ್ಪಿಟ್ಕೊಂಡಿರಬೇಕು. ಪ್ರಪ್ರಥಮ ಬಾರಿಗೆ ನಮ್ಮ ದೇಶದಲ್ಲಿ ನಡೆದಂಥದ್ದು ಜಮ್ಮು ಕಾಶ್ಮೀರ ಅನ್ನುವಂಥ ಒಂದು ರಾಜ್ಯವನ್ನ ಯೂನಿಯನ್ ಟೆರಿಟರಿನಾಗಿ ಕನ್ವರ್ಟ್ ಮಾಡಿದಂಥದ್ದು. ಇದು ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ನಡೆದಂಥದ್ದು. ನಂತರದಲ್ಲಿ ಈ ಹಿಂದೆ ಜಮ್ಮು ಕಾಶ್ಮೀರಕ್ಕೆ ಟೋಟಲ್ ಆಗಿ 6 ಲೋಕಸಭಾ ಸೀಟ್ಸ್ಗಳು ಇರ್ತವೆ. ಇದರಲ್ಲಿ ಈಗ ಯೂನಿಯನ್ ಟೆರಿಟರಿ ಡಿವೈಡ್ ಆದಮೇಲೆ 5 ಲೋಕಸಭಾ ಸೀಟ್ಸ್ಗಳು ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿಗೆ ಹೋಗಿದೆ ಮತ್ತು 1 ಲಡಾಖ್ಗೆ ಅಲಾಟ್ ಮಾಡಿದ್ದಾರೆ. ನಂತರದಲ್ಲಿ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಅಸೆಂಬ್ಲಿ ಇರುತ್ತೆ. ಅಂದರೆ ಡೆಲ್ಲಿನಲ್ಲಿ, ಪುಡುಚೇರಿನಲ್ಲಿ ಯಾವ ರೀತಿಯಲ್ಲಿ ಅಸೆಂಬ್ಲಿ ಇದೆ ಅದೇ ರೀತಿಯಲ್ಲಿ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿನಲ್ಲೂ ಅಸೆಂಬ್ಲಿ ಇರುತ್ತೆ. ನಂತರದಲ್ಲಿ ಈಗ ನಮ್ಮ ದೇಶದಲ್ಲಿ ಇರುವಂತದ್ದು ಟೋಟಲ್ ಆಗಿ 28 ರಾಜ್ಯಗಳು. ಈ ಹಿಂದೆ 29 ರಾಜ್ಯ ಇತ್ತು. ಈಗ ಜಮ್ಮು ಕಾಶ್ಮೀರದಿಂದ ಈ ಒಂದು ಸ್ಟೇಟಸ್ ಅನ್ನ ತೆಗೆದುಕೊಂಡಿರೋದ್ರಿಂದ, ಅಂದ್ರೆ ತೆಗೆದು ಹಾಕಿರೋದ್ರಿಂದ ಈಗ ನಮ್ಮ ದೇಶದಲ್ಲಿ ಟೋಟಲ್ ಆಗಿ 28 ರಾಜ್ಯಗಳಿದಾವೆ. ಆದ್ರಿಂದಾಗಿ ಕಾಶ್ಮೀರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗವರ್ನರ್ ಇರೋದಿಲ್ಲ. ಇನ್ನು ಮುಂದೆ ಕೇವಲ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಯಾವ ರೀತಿಯಲ್ಲಿ ಡೆಲ್ಲಿ ಮತ್ತೆ ಪುಡುಚೇರಿನಲ್ಲಿ ಲೆಫ್ಟಿನೆಂಟ್ ಗವರ್ನರ್ಸ್ಗಳು ಇರ್ತಾರೆ ಅದೇ ರೀತಿಯಲ್ಲಿ ಜಮ್ಮು ಅಂಡ್ ಕಾಶ್ಮೀರದಲ್ಲೂ ಕೂಡ ಇರ್ತಾರೆ. ನಂತರದಲ್ಲಿ ಬೇರೆ ಜಮ್ಮು ಅಂಡ್ ಕಾಶ್ಮೀರದ ವಿಷಯವಾಗಿ ಇರುವಂತಹ ಚೇಂಜಸ್ಗಳ ಬಗ್ಗೆ ಮಾತನಾಡೋದಾದ್ರೆ, ಈ ಹಿಂದೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ 6 ಇಯರ್ಸ್ ಟರ್ಮ್ ಇತ್ತು ಒಂದು ಅಸೆಂಬ್ಲಿಗೆ, ಆದರೆ ಇನ್ನು ಮುಂದೆ 5 ಇಯರ್ ಟರ್ಮ್ ಇರುತ್ತೆ. ನಂತರದಲ್ಲಿ ಜಮ್ಮು ಕಾಶ್ಮೀರ್ 2019 ಬಿಲ್ ಅನ್ನ ಪಾಸ್ ಮಾಡೋದ್ರ ಮುಖಾಂತರವಾಗಿ ಏನಾಗ್ತಿದೆ ಅಂತ ಹೇಳಿದ್ರೆ, ಸೆಕ್ಷನ್ 32 ಕೆಳಗಡೆ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಸ್ಟೇಟ್ ಅಸೆಂಬ್ಲಿ ಏನಿದೆ ಅವರುಗಳು ಸ್ಟೇಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ನ ಕೆಳಗಡೆ ಬರುವಂತಹ ವಿಷಯಗಳ ವಿಚಾರವಾಗಿ ಲಾಸ್ಗಳನ್ನ ಮಾಡ್ಕೊಬಹುದಾಗಿದೆ. ಆದರೆ ಕೆಲವೊಂದು ವಿಷಯಗಳು, ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಆರ್ಡರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಇವುಗಳ ವಿಷಯವಾಗಿ ಜಮ್ಮು ಕಾಶ್ಮೀರಕ್ಕೆ ಯಾವುದೇ ರೀತಿಯಾದಂಥ
ಕಾನೂನುಗಳನ್ನ ರಚಿಸೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟೇ ಕಾನೂನುಗಳನ್ನ ರಚಿಸಬೇಕಾಗುತ್ತೆ. ಇದೊಂಥರ ಯಾವ ರೀತಿ ಅಂದರೆ ಆರ್ಟಿಕಲ್ 239A ಥರ. ಈ ಒಂದು ಆರ್ಟಿಕಲ್ನ ಕೆಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಪುಡುಚೇರಿ ಮತ್ತು ಡೆಲ್ಲಿನಲ್ಲೂ ಕೂಡ ಪಬ್ಲಿಕ್ ಆರ್ಡರ್ ಮತ್ತು ಪೊಲೀಸ್ ಇವೆಲ್ಲವೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆನೇ ಬರುತ್ತೆ. ಇದೇ ಥರದಲ್ಲಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ಸೆಕ್ಷನ್ 32 ಕೆಳಗಡೆ ಜಮ್ಮು ಕಾಶ್ಮೀರ್ 2019 ಸೆಕ್ಷನ್ 32 ಈ ಬಿಲ್ನ ಕೆಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಪಬ್ಲಿಕ್ ಆರ್ಡರ್ ಮತ್ತು ಪೊಲೀಸ್ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ ಬರುತ್ತೆ. ಅಂದರೆ ಈ ಹಿಂದೆ ಜಮ್ಮು ಕಾಶ್ಮೀರದ ಬಳಿ ಇದ್ದಂಥ ಸ್ಪೆಷಲ್ ಸ್ಟೇಟಸ್ ಅಥವಾ ಸ್ಪೆಷಲ್ ಪವರ್ಸ್ಗಳು ಏನಿತ್ತು ಅವೆಲ್ಲವೂ ಕೂಡ ರಿವೋಕ್ ಆಗಿದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಿದ್ದೀನಿ. ನಂತರದಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇನ್ನು ಮುಂದೆ ಸೆಪ್ರೇಟ್ ಕಾನ್ಸ್ಟಿಟ್ಯೂಷನ್ ಇರೋದಿಲ್ಲ, ಸೆಪ್ರೇಟ್ ಫ್ಲಾಗ್ ಇರೋದಿಲ್ಲ, ಸೆಪ್ರೇಟ್ ಆಂಥಮ್ ಕೂಡ ಇರೋದಿಲ್ಲ. ನಂತರದಲ್ಲಿ ಜಮ್ಮು ಕಾಶ್ಮೀರದ ಸಿಟಿಸನ್ಸ್ಗಳಿಗೆ ಡ್ಯೂಯಲ್ ಸಿಟಿಸನ್ಶಿಪ್ ಕೂಡ ಇರೋದಿಲ್ಲ. ಅವರುಗಳು ಸಿಂಗಲ್ ಸಿಟಿಸನ್ಶಿಪ್ ಅನ್ನು ಅಂದರೆ ಇಂಡಿಯನ್ ಸಿಟಿಸನ್ಶಿಪ್ ಅನ್ನು ಹೊಂದಿರ್ತಾರೆ ಮತ್ತು ಅವರಿಗೆ ಫಂಡಮೆಂಟಲ್ ರೈಟ್ಸ್ ಅಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿರುವಂಥ ಎಲ್ಲ ಫಂಡಮೆಂಟಲ್ ರೈಟ್ಸ್ಗಳು ಕೂಡ ಅಪ್ಲಿಕೇಬಲ್ ಆಗುತ್ತೆ. ನಂತರದಲ್ಲಿ ಈ ಒಂದು ಸ್ಪೆಷಲ್ ಸ್ಟೇಟಸ್ ಅನ್ನು ತೆಗೆದುಕೊಂಡ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರದ ಭಾಗದಲ್ಲೂ ಕೂಡ ಆರ್ಟಿಕಲ್ 360 ಕೆಳಗಡೆ ಫೈನಾನ್ಷಿಯಲ್ ಎಮರ್ಜೆನ್ಸಿನ ನಾವು ಅನೌನ್ಸ್ ಮಾಡಬಹುದಾಗಿದೆ. ಆರ್ಟಿಕಲ್ 360 ಕೆಳಗಡೆ ಫೈನಾನ್ಷಿಯಲ್ ಎಮರ್ಜೆನ್ಸಿನ ಅನೌನ್ಸ್ ಮಾಡೋದಕ್ಕೆ ಈ ಹಿಂದೆ ಅವಕಾಶವಿರಲಿಲ್ಲ ಜಮ್ಮು ಮತ್ತು ಕಾಶ್ಮೀರದಲ್ಲಿ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಆರ್ಟಿಕಲ್ 370 ಕೂಡ ಜಮ್ಮು ಕಾಶ್ಮೀರದ ಯೂನಿಯನ್ ಟೆರಿಟರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥ ಪಾಯಿಂಟನ್ನು ನೀವು ನೆನಪಿಟ್ಕೊಂಡಿರಬೇಕು. ನಂತರದಲ್ಲಿ ಜಮ್ಮು ಕಾಶ್ಮೀರದ ಬಗ್ಗೆ ನಾವು ಹಲವಾರು ಬಾರಿ ನೋಡಿದ್ವಿ. ಹಲವಾರು ಲಾಸ್, ಬಿಲ್ ಮತ್ತು ಆಕ್ಟ್ಸ್ಗಳ ಬಗ್ಗೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಜಮ್ಮು ಕಾಶ್ಮೀರಕ್ಕೆ ಮಾತ್ರ ಸೆಪ್ರೇಟ್ ಆಗಿ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿ ನಾವು ಓದ್ತಿದ್ವಿ. ಆದರೆ ಇನ್ನು ಮುಂದೆ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಆಗಿರ್ಬೋದು ಅಥವಾ ರೈಟ್ ಟು ಎಜುಕೇಷನ್ ಆಕ್ಟ್ ಆಗಿರ್ಬೋದು ಇವೆಲ್ಲವೂ ಕೂಡ ಈಗ ಜಮ್ಮು ಕಾಶ್ಮೀರಕ್ಕೆ ಅಪ್ಲಿಕೇಬಲ್ ಆಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಂಡಿಯನ್ ಪೀನಲ್ ಕೋಡ್ ಕೂಡ ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ ಅಪ್ಲಿಕೇಬಲ್ ಆಗ್ತಾ ಇರಲಿಲ್ಲ. ಅವರಲ್ಲಿ ರಣಬೀರ್ ಪೀನಲ್ ಕೋಡ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಹೇಳಿ ಇತ್ತು. ಆದರೆ ಈಗ ಪ್ರಸ್ತುತವಾಗಿ ಇಂಡಿಯನ್ ಪೀನಲ್ ಕೋಡ್ ಕೂಡ ಜಮ್ಮು ಕಾಶ್ಮೀರದ ಯೂನಿಯನ್ ಟೆರಿಟರಿಗಳಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ನಂತರದಲ್ಲಿ ಕಂಪ್ಲೀಟ್ ಆಗಿ ಹೇಳೋದಾದರೆ ಆರ್ಟಿಕಲ್ 35A ಕಂಪ್ಲೀಟ್ ಆಗಿ ವಾಯ್ಡ್ ಆಗಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ರಿವೋಕ್ ಆಗಿದೆ. ಅದರಲ್ಲಿ ಇದಂಥ ಯಾವುದೇ ರೀತಿಯಂಥ ಸ್ಪೆಷಲ್ ಪವರ್ಸ್ ಆಗಿರ್ಬೋದು, ಸ್ಪೆಷಲ್ ಸ್ಟೇಟಸ್ ಆಗಿರ್ಬೋದು ಅವೆಲ್ಲವೂ ಕೂಡ ಜಮ್ಮು ಕಾಶ್ಮೀರಕ್ಕೆ ಇರೋದಿಲ್ಲ. ಇಷ್ಟು ಪಾಯಿಂಟ್ಗಳನ್ನ ನೀವು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ, ನಾನು ಈ ಒಂದು ಆರ್ಟಿಕಲ್ನ ಹೈಲೈಟ್ನ ಚರ್ಚೆ ಮಾಡ್ತಿಲ್ಲ, ನಾನು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ನಿಂದ ಪ್ಲಿಮ್ಸ್ ಪಾಯಿಂಟ್ ಆಫ್ ನಿಂದ ಜಮ್ಮು ಕಾಶ್ಮೀರದಲ್ಲಿ ಆದಂಥ ಅಂದರೆ ಆರ್ಟಿಕಲ್ 370ನಲ್ಲಿ ಮಾಡಿಫಿಕೇಶನ್ ತಂದಂಥ ನಂತರದ ಸಂದರ್ಭದಲ್ಲಿ ಮತ್ತು ಆರ್ಟಿಕಲ್ 35A ರಿವೋಕ್ ಮಾಡಿದಂಥ ಸಂದರ್ಭದಲ್ಲಿ ಆದಂಥ ಚೇಂಜಸ್ಗಳ ಬಗ್ಗೆ ಇವತ್ತಿನ ಡಿಸ್ಕಷನ್ನ ಮಾಡಿದ್ದೇನೆ. ಮತ್ತು ಈ ಎಲ್ಲ ಪಾಯಿಂಟ್ಸ್ಗಳು ಕೂಡ ಪ್ಲಿಮ್ಸ್ ಪಾಯಿಂಟ್ ಆಫ್ ನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಜಮ್ಮು ಕಾಶ್ಮೀರದಲ್ಲಿ ಅಪ್ಲಿಕೇಬಲ್ ಆಗುತ್ತೋ ಇಲ್ವೋ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಿಮಗೆ ಚೆನ್ನಾಗಿ ನೆನಪಿರಬೇಕು ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಆಗಿರ್ಬೋದು, ರೈಟ್ ಟು ಎಜುಕೇಷನ್ ಆಗಿರ್ಬೋದು ಇವೆಲ್ಲವೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಂತ. ಅಂದರೆ ಅವರಿಗೆ ಇದ್ದಂಥ ಸ್ಪೆಷಲ್ ಸ್ಟೇಟಸ್, ಸ್ಪೆಷಲ್ ಪವರ್ಸ್ಗಳನ್ನೆಲ್ಲವನ್ನ ತೆಗೆದುಕೊಂಡ ನಂತರ ಯಾವ ರೀತಿಯಲ್ಲಿ ನಮ್ಮ ಕರ್ನಾಟಕಕ್ಕೆ ಯಾವ ರೀತಿ ರೂಲ್ಸ್ಗಳು ಅಪ್ಲಿಕೇಬಲ್ ಆಗುತ್ತೋ ಅಥವಾ ಡೆಲ್ಲಿ ಮತ್ತು ಪುಡುಚೇರಿ ಯೂನಿಯನ್ ಟೆರಿಟರೀಸ್ಗಳಂತ ಡೆಲ್ಲಿ ಮತ್ತು ಪುಡುಚೇರಿನಲ್ಲಿ ಯಾವ ರೀತಿ ಈ ಎಲ್ಲ ಲಾಸ್ಗಳು ಅಪ್ಲಿಕೇಬಲ್ ಆಗುತ್ತೋ ಅದೇ ರೀತಿಯಲ್ಲಿ ಜಮ್ಮು ಕಾಶ್ಮೀರದಲ್ಲೂ ಕೂಡ ರೂಲ್ಸ್ಗಳು ಅಪ್ಲಿಕೇಬಲ್ ಆಗುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕಾಗುತ್ತೆ. ಇಷ್ಟು ಪಾಯಿಂಟ್ಗಳು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೋಟ್ಸ್ ಮಾಡಿಟ್ಕೊಂಡಿರಿ. ಇದು ನಿಮಗೆ ಎಕ್ಸಾಮಿನೇಷನ್ ಎಸ್ಪೆಷಲಿ ಪ್ಲಿಮ್ಸ್ ಪಾಯಿಂಟ್ ಆಫ್ ನಿಂದ ಹೆಲ್ಪ್ ಆಗುತ್ತೆ. ನಂತರದಲ್ಲಿ ಇವತ್ತು ಇನ್ನೊಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಅಪಿಯರ್ ಆಗಿದೆ. ಅದರ ಹೆಸರು ಅ ಚೇಂಜ್ ದಟ್ ಹಿಟ್ ಫೆಡರಲಿಸಮ್ ಮತ್ತು ಇನ್ಕ್ಲೂಷನ್ ಅಂತ ಹೇಳಿ. ಅಂದರೆ ನಮ್ಮ ದೇಶದಲ್ಲಿ ಇರುವಂಥ ಫೆಡರಲಿಸಮ್ ಸ್ಟ್ರಕ್ಚರ್ ಆಗಿರ್ಬೋದು ಅಥವಾ ಇನ್ಕ್ಲೂಷನ್ ಸ್ಟ್ರಕ್ಚರ್ ಆಗಿರ್ಬೋದು ಇವೆಲ್ಲವನ್ನ ಹಿಟ್ ಮಾಡಿದೆ ಆರ್ಟಿಕಲ್ 370ನಲ್ಲಿ ಮಾಡಿಫಿಕೇಶನ್ಸ್ಗಳು ತಂದ ನಂತರ ಅಂತ ಹೇಳಿ ಚರ್ಚೆ ಮಾಡ್ತಿದ್ದಾರೆ. ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲೂ ಕೂಡ ಆರ್ಟಿಕಲ್ 370 ಮತ್ತು ಆರ್ಟಿಕಲ್ 35A ಬ್ಯಾಕ್ಗ್ರೌಂಡ್ ಅನ್ನು ಕವರ್ ಮಾಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಆದ ಕಾರಣದಿಂದಾಗಿ ಇದರ ಬಗ್ಗೆ ನೀವು ಒಂದು ಕಡೆ ನೋಟ್ಸ್ನ ಮಾಡಿಟ್ಕೊಂಡಿರಿ ಮತ್ತು ಪ್ಲಿಮ್ಸ್ ಪಾಯಿಂಟ್ ಆಫ್ ನಿಂದ ಇಂಪಾರ್ಟೆಂಟ್ ಆಗುವಂಥ ಪಾಯಿಂಟ್ಸ್ಗಳನ್ನು ನೀವು ಸೆಪ್ರೇಟ್ ಆಗಿ ನೋಟ್ಸ್ ಮಾಡಿಟ್ಕೊಂಡಿರಿ. ಇದು ನಿಮಗೆ ಸಹಾಯವಾಗುತ್ತೆ. ಇಷ್ಟು ಹೊತ್ತು ಈ ಒಂದು ಹಿಂದೂ ಡಿಸ್ಕಷನ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.